हरि ओम। गुरुर्ब्रह्मा गुरुर्विष्णुः गुरुर्देवो महेश्वरः गुरुरेव परं ब्रह्म तस्मै श्री गुरवे नमः। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुम्। विघ्नहरेशा परमपरेशा विघ्नहरेशा मंगलमय प्रभो मंगल ईशा। विघ्नहरेशा परमपरेशा मंगलमय प्रभो मंगल ईशा। वंदन श्रीदेवा गणेशा वंदन श्रीदेवा। आकार चरणा विश्वंभरणा ओकार लंबोदरधिकरण आकार चरणा विश्वंभरणा ओकार लंबोदरधिकरण मकार मस्तक शिव शिव स्मरणा जय जय प्रणवेशा ईशा वंदन श्रीदेवा ईशा। गणेशा वंदन श्रीदेवा गणेशा वंदन श्रीदेवा। सिद्धिविनायक स्वामी की जय जय देवी दयाल हरि। जननी सरस्वती पालय मां जननी जय जय देवी दयाल हरि। अमले कमलासन सहिते अद्भुत चरिते पालय मां
ಅಮಲೆ ಕಮಲಾಸನ ಸಹಿತೆ ಅದ್ಭುತ ಚರಿತೆ ಪಾಲಯ ಮಾಂ. ಚತುರ್ಮುಖ ಭಾರ್ಯೆ ಮಾಂ ಪಾಹಿ. ವಾಣಿ ಸರಸ್ವತಿ ವಾಗ್ದೇವಿ ವಾಣಿ ಅಮಲೆ ಕಮಲಾಸನ ಸಹಿತೆ ಅದ್ಭುತ ಚರಿತೆ ಪಾಲಯ ಮಾಂ. ಚತುರ್ಮುಖ ಭಾರ್ಯೆ ಮಾಂ ಪಾಹಿ. ವಾಣಿ ಸರಸ್ವತಿ ವಾಗ್ದೇವಿ ವಾಣಿ ಜಯ ಜಯ ದೇವಿ ದಯಾಲಹರಿ. ದಯಾಲಹರಿ ದಯಾಲಹರಿ. ಕೃಷ್ಣ ಕೃಷ್ಣ ಮನಮೋಹನ ಚಿತ್ತಚೋರ ಗೋಪಿ ಜೀವನ. ಕೃಷ್ಣ ಕೃಷ್ಣ ಮನಮೋಹನ ಚಿತ್ತಚೋರ ಗೋಪಿ ಜೀವನ. ವೇಣುಧಾರಿ ಜಗನ್ಮೋಹನ ವೇಣುಧಾರಿ ಜಗನ್ಮೋಹನ. ವ್ರಜವಾಸಿ ನಂದನಂದನ ಕೃಷ್ಣ ಕೃಷ್ಣ ಮನಮೋಹನ ಚಿತ್ತಚೋರ ಗೋಪಿ ಜೀವನ. ಮೇಘಶ್ಯಾಮ ಮಧುಸೂದನ ರಾಧಾಕಾಂತ ಯದುನಂದನ ಕೃಷ್ಣ ಕೃಷ್ಣ ಮನಮೋಹನ ಕೃಷ್ಣ ಕೃಷ್ಣ ಮನಮೋಹನ. ಶ್ರೀ ಕೃಷ್ಣಚಂದ್ರ ಭಗವಾನ್ ಕಿ. ನಾವು ಉಸಿರಾಡುವ ಪ್ರಾಣಕ್ಕೂ ನಮ್ಮ ಮನಸ್ಸಿಗೂ ಬಹಳ ಹತ್ತಿರದ ಸಂಬಂಧ. ಉಸಿರಾಡುವ ಪ್ರಾಣ
ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಇದು ಪಂಚಪ್ರಾಣಗಳು. ನಾವು ಏನು ಗಾಳಿ ಒಳಗೆ ತಗೋತೇವೆ ಅದೇ ಗಾಳಿ 5 ರೀತಿಯಲ್ಲಿ ಕೆಲಸ ಮಾಡ್ತದೆ. ಅದನ್ನು ನಾವು ಒಳಗೆ ತಗೊಳ್ಳುವಾಗ ಅದಕ್ಕೆ ಹೆಸರು ಪ್ರಾಕ್ಗಮನ ವಾಯು, ಒಳಗೆ ಹೋಗುವಂಥದ್ದು ಪ್ರಾಣ. ಒಳಗೆ ಹೋದ ಮೇಲೆ ಮಲ ಮೂತ್ರ ಅದನ್ನು ಕೆಳಗೆ ತಳ್ಳೋದು. ಇಲ್ಲಿ ತನಕ ನೀವು ತಿನ್ನಬಹುದು ಬಾಯಲ್ಲಿ, ಬಾಯಿಂದ ಕೆಳಗೆ ಅನ್ನನಾಳ ಅಂತೇವೆ, ಅಲ್ಲಿಂದ ಕೆಳಗೆ ಹೋಗುವುದು ಅಪಾನವಾಯುವಿನ ಕೆಲಸ. ಅಲ್ಲಿ ಹೋದ ಮೇಲೆ ಅದನ್ನು ಚೆನ್ನಾಗಿ ಜೀರ್ಣ ಮಾಡೋದು ಸಮಾನ ವಾಯು, ಅದೇ ಗಾಳಿ. ಜೀರ್ಣವಾದಂಥ ರಕ್ತವನ್ನು ಇಡೀ ದೇಹದ ಎಲ್ಲ ಭಾಗಗಳಿಗೆ ಕಳಿಸುವುದು ವ್ಯಾಪ್ನೋತಿ ವ್ಯಾನ. ಒಳಗೆ ತಗೊಳ್ಳುವ ಗಾಳಿ ಪ್ರಾಣ, ನಮ್ಮ ದೇಹದಲ್ಲಿ ಕೆಳಗೆ ಬೆವರನ್ನು ಹೊರಗಡೆ, ಮೂತ್ರವನ್ನು ಹೊರಗಡೆ, ಮಲವನ್ನು ಹೊರಗಡೆ, ಕೆಳಗೆ ತಳ್ಳುವ ಗಾಳಿ ಅಪಾನ. ಜೀರ್ಣ ಮಾಡುವ ಶಕ್ತಿ ಸಮಾನ. ಬ್ಲಡ್ ಸರ್ಕ್ಯುಲೇಷನ್ ಅದಕ್ಕಂತವೇ ವ್ಯಾನ. ಕೊನೆಗೆ ನೀವು ಸಾಯುವಾಗ ಆ ಗಾಳಿ ಮೇಲಿಂದ ಹೋಗ್ತದೆ, ಕೆಳಗಿಂದಲ್ಲ. ಊರ್ಧ್ವಗಮನ ವಾಯು ಉದಾನ. ಅದು ಯಾವತ್ತೂ ಕೆಲಸ ಮಾಡಲ್ಲ, ಜೀವನದಲ್ಲಿ ಒಂದು ಸಲ ಮಾತ್ರ. ಯಾವುದು? ಉದಾನ ಯಾವತ್ತೂ ಕೆಲಸ ಮಾಡಲ್ಲ. ಪ್ರಾಣ ಕಂಟಿನ್ಯೂವಸ್, ಅಪಾನ ಕಂಟಿನ್ಯೂವಸ್, ಸಮಾನ ಊಟ ಆದಮೇಲೆ, ವ್ಯಾನ ಊಟ ಆದಮೇಲೆ, ಉದಾನ ಜೀವನದಲ್ಲಿ ಒಂದೇ ಸಲ. ಯಾವಾಗ? ಈ ಶರೀರವನ್ನು ಬಿಡುವ ಸಂದರ್ಭ. ಅದು ಕೆಲವರಿಗೆ ಕಣ್ಣಲ್ಲಿ, ಕೆಲವರಿಗೆ ಬಾಯಲ್ಲಿ. ಸ್ವಾಮೀಜಿ ಕೊನೆಯ ಉಸಿರುಳು ಊರ್ಧ್ವಗಮನ ವಾಯು ಉದಾನ. ಇದು ಪಂಚಪ್ರಾಣಗಳು. ಸ್ವಾಮಿ ನೀವು ಉಸಿರಾಟುವ ಗಾಳಿಯನ್ನು ನಿಧಾನ ಮಾಡಿ, ಒಳಗೆ ತಗೊಳ್ಳುವ ಗಾಳಿಯನ್ನು ನಿಧಾನ ಮಾಡಿ, ಹೊರಗೆ ಬಿಡುವ ಗಾಳಿಯನ್ನು ನಿಧಾನ ಮಾಡಿ. ಪ್ರಾಣಸ್ಯ ನಿಯಮನಂ ಪ್ರಾಣಾಯಾಮಂ. ಒಬ್ಬ ಕಾಡಿನ ದೇಶ, ಕಾಡಿನ ಪಕ್ಕದಲ್ಲವನು ಪ್ರತಿ ದಿವಸ ಹಸುಗಳನ್ನು ಎಲ್ಲ ಮೇಯಲಿಕ್ಕೆ ಕರ್ಕೊಂಡು ಹೋಗುವನು. ಏನು 16-18 ವಯಸ್ಸು. ಆವತ್ತು ಬಂದಿದ್ದಾನೆ. ನದಿ ದಡದಲ್ಲಿ ಕೂತಿದ್ದಾನೆ. ಹಸುಗಳೆಲ್ಲ ಮೇಯ್ತಾ ಇದೆ. ಹಸುಗಳನ್ನೆಲ್ಲ ಮೇಯ್ಲಿಕ್ಕೆ ಬಿಟ್ಟಿದ್ದಾನೆ. ಅವನು ಪಾಡಿಗೆ ಅವನು ಮಲ್ಕೊಂಡಿದ್ದಾನೆ. ಒಬ್ಬ ಬ್ರಾಹ್ಮಣ ಹುಡುಗ ಬಂದ. ಅವನಿಗೆ ಒಂದು 20-25 ವಯಸ್ಸಿನ ಹುಡುಗ, ಬ್ರಾಹ್ಮಣ ಹುಡುಗ ಬಂದ. ಇವನ ಹಾಗೆ ನದಿಗೆ ಹಾರಿದ, ಸ್ನಾನ ಮಾಡಿದ, ಮೈಯೆಲ್ಲ ಉಜ್ಜಿಕೊಂಡ, ಬಟ್ಟೆಯೆಲ್ಲ ಚೆನ್ನಾಗಿ ಹಿಂಡ್ಕೊಂಡ, ಮೇಲೆ ಬಂದು ಒಂದು ಮರದ ಕೆಳಗೆ ಕೂತ.
ಉಸಿರಾಟವನ್ನು ನಿಧಾನ ಮಾಡಿದ. ಈ ತೂತನ್ನು ಮುಚ್ಚಿ ಈ ತೂತಲ್ಲಿ ಗಾಳಿ ತಗೊಳ್ಳೋದು, ಇದನ್ನು ಮುಚ್ಚಿ ಇದರಲ್ಲಿ ಗಾಳಿ ಬಿಡೋದು. ಆ ಪ್ರಾಣವ ಉಸಿರಾಡುವ ಗಾಳಿಯನ್ನು ನಿಯಮಕ್ಕೆ ಮಾಡಿದಾಗ ಮನಸ್ಸು ಶಾಂತವಾಗ್ತದೆ. ಅಥ ಪ್ರಾಣಾಯಾಮೇ ವಿನಿಯೋಗ. ಸಂಧ್ಯಾ ವಂದನೆಯಲ್ಲಿ ಎಲ್ಲರೂ ಮಾಡ್ತಾರೆ. ಯಾಕೆ ಮಾಡ್ತೇವೆ ಯಾರಿಗೂ ಗೊತ್ತು, ನಮಗೇನು ಗೊತ್ತಿಲ್ಲ, ಒಟ್ಟು ಮಾಡೋದು ಕಾಟಾಚಾರ. ಈ ಹುಡುಗ ಸ್ವಾಮಿ ಇವ ಹಸು ಮೇಯಲಿಕ್ಕೆ ಬಂದ ಹುಡುಗ. ಹಸು ಮೇಯಿಸುವ ಹುಡುಗನಿಗೆ ಏನು ಮಾಡ್ತಿದ್ದಾನು ಅವನಿಗೆ ಅರ್ಥ ಆಗಲಿಲ್ಲ ಸ್ವಾಮಿ. ಸುಮ್ಮನೆ ನೋಡಿದ. ಅವ ಪ್ರಾಣಾಯಾಮ ಮಾಡಿ ಜಪ ಮಾಡಿ ಎಲ್ಲ ಮುಗಿಸ್ಕೊಂಡು ಮತ್ತೆ ಎದ್ದು ನಿಂತು ತನ್ನ ಬಟ್ಟೆ ಎಲ್ಲ ಹಾಕ್ಕೊಂಡು ಹೊರಟ. ಯಾರು? ಬ್ರಾಹ್ಮಣ ಹುಡುಗ. ಇವ ಹೋದ, ಅಡವಿದ. ಸ್ವಾಮಿ ಅದು ಏನು ಮಾಡಿದ್ದು ನೀವು? ಕೂತ್ಕೊಂಡು ಏನು ಮಾಡಿದ್ದು ನೀವು? ಏನಣ್ಣ ನಿನಗೇನಾಗಬೇಕು? ಹಸು ಮೇಯಿಸು ಅಂತಾನೆ ನೀನು? ಹೌದು, ಹಸು ಮೇಯಿಸು. ನಿನ್ನ ಪಾಡಿಗೆ ನೀನು ಹಸುವನ್ನು ಮೇಯಿಸು. ಅದಲ್ಲ, ನಾನು ದೂರದಿಂದ ನೋಡ್ತಿದ್ದೆ. ಏನು ಮಾಡಿದ್ದೆ ನೀವು? ಸುಮ್ಮನಿರು, ನಿನಗೇನಕ್ಕೆ? ಸ್ವಾಮಿ ಪಾಪದವನು ಸ್ವಾಮಿ, ನನಗೇನು ಗೊತ್ತಿಲ್ಲ. ಅದು ಏನು ಮಾಡಿದೆ ನನಗೆ ಹೇಳಿದರೆ ನಾನು ಮಾಡ್ತೇನೆ. ನಾನು ಸ್ವಲ್ಪ ಏನೋ ಮಾಡ್ತೇನೆ, ನನಗೆ ಸ್ವಲ್ಪ ಹೇಳಿ ಸ್ವಾಮಿ. ಆಸಕ್ತಿ ಇದೆಯಾ ನಿನಗೆ? ಹೌದು. ಇಲ್ಲಿ ನೋಡು, ಕೂತ್ಕೋ ಇಲ್ಲಿ. ಕೂತ. ಬೆಳಿಗ್ಗೆ ಸ್ನಾನ ಮಾಡಿದ್ಯಾ? ಅಯ್ಯೋ ಸ್ವಾಮಿ, ದಿನ ಬಂದವ ಮೊದಲು ಸ್ನಾನವೇ ಮಾಡೋದು ನಾನು. ಹಸುಗಳನ್ನು ಮೇಯಿಸಲಿಕ್ಕೆ ಬಂದವ ಮೊದಲು ಸ್ನಾನವೇ ಮಾಡೋದು. ಸ್ನಾನ ಆಗಿದೆ? ಹೌದು. ಕೂತ್ಕೋ. ಏನು? ಇದನ್ನು ಮುಚ್ಚು, ಇದರಲ್ಲಿ ಉಸಿರಾಡು. ಇದನ್ನು ಮುಚ್ಚು, ಇದರಲ್ಲಿ ಗಾಳಿಯನ್ನು ಬಿಡು. ನಿಧಾನಕ್ಕೆ ಮಾಡಿದ ಸ್ವಾಮಿ. ಸ್ವಾಮಿ ಹೇಳಿ ಸ್ವಾಮಿ. ಮನಸ್ಸು ಶಾಂತವಾಯಿತು ಸ್ವಾಮಿ. ಹೌದಲ್ಲ? ಇಲ್ಲಿ ನೋಡು, 1 ವಾರ ಮಾಡು. ಏನು ಕರೆದು ಏನಾಗ್ತದೆ ಸ್ವಾಮಿ? ನಿನಗೆ ದೇವರು ಕಾಣ್ತಾನೆ. ಸ್ವಾಮೀಜಿ ದೇವರಂದ್ರೆ ಯಾರು ಸ್ವಾಮಿ? ನಿನಗೆ ದೇವರು ಕಾಣ್ತಾನೆ, ನೀನು ಮಾಡು ಅಂದ. ಅವ ಹೋದ, ಬ್ರಾಹ್ಮಣ ಹುಡುಗ ಹೋದ. ಇವ ಸ್ವಾಮಿ, ಇವನಿಗೆ ಜೀವನದಲ್ಲಿ ಮೊದಲನೇ ಬಾರಿ ಉಪದೇಶ ಸಿಕ್ಕಿದ್ದು. ಏನು ಹೇಳಿ? ಪ್ರಾಣಾಯಾಮಂ ಪ್ರತ್ಯಾಹಾರಂ ನಿತ್ಯಾನಿತ್ಯ ವಿವೇಕ ವಿಚಾರಂ ಜಪ ಸಮೇತ ಸಮಾಧಿ ವಿಧಾನಂ ಕುರು ಅವಧಾನಂ ಕುರು. ನಿಧಾನವಾಗಿ ಮಾಡು. ಉಸಿರಾಟವನ್ನು ನಿಧಾನ ಮಾಡಿದ ಮನಸ್ಸು ಶಾಂತವಾಯಿತು. ಸ್ವಾಮಿ ಎಷ್ಟು ಖುಷಿಯಾಯಿತು ಅವನಿಗೆ ಅಂದರೆ, ಕುಣಿದ ಸ್ವಾಮಿ, ಕುಣಿದ ಅವನು. ಅಂದ 1 ವಾರದಲ್ಲಿ ಅವ ಅಂದಿದ್ದಾನಲ್ಲ, ಏನು ದೇವರು ಕಾಣ್ತಾನಂತೆ. ಇವನಿಗೆ ದೇವರಂದ್ರೆ ಯಾರು ಅಂತ ಗೊತ್ತಿಲ್ಲ ಸ್ವಾಮಿ. ಇವನಿಗೆ ದೇವರಂದ್ರೆ ಯಾರು ಗೊತ್ತಿಲ್ಲ. ಹಳ್ಳಿ ಹುಡುಗ ಸ್ವಾಮಿ, ಹಸುಗಳನ್ನು ಮೇಯಿಸ್ಕೊಂಡು ಬರ್ತಾ ಅಂತ ಹಳ್ಳಿ ಹುಡುಗ. ಅವ ಏನು ಉಸಿರಾಟ, ಅವನು ಏನು ಸಾಧನೆ ಮಾಡಿದ್ದಾನೆ ಇವ ಮಾಡಿದ. 1 ವಾರದಲ್ಲಿ ಸ್ವಾಮಿ ಕೃಷ್ಣ ಬಂದ. ಎದುರಲ್ಲಿ ಕೃಷ್ಣ ನಿಂತಿದ್ದಾನೆ. ಯಾರು ನೀನು? ಇದು ಒಳ್ಳೆ ಕಷ್ಟ ಆಯ್ತಲ್ಲ. ನೀನಲ್ಲೋ ಉಸಿರಾಟ ನಿಧಾನ ಮಾಡಿದ್ದು? ಹೌದು. ನೀನಲ್ಲೋ ಮನಸ್ಸನ್ನು ಪ್ರಶಾಂತಗೊಳಿಸಿದ್ದು? ಹೌದು. ನಾನು ಬಂದಿದ್ದೇನೆ. ಯಾರಯ್ಯ ನೀನು?
ನಾನೇ ಕಣೋ ದೇವರು. ಅದು ಅವ ಹೇಳಿದ್ದಾನೆ, ಯಾರು? ನನ್ನ ಗುರುಗಳು ಹೇಳಿದ್ದಾನೆ ದೇವರು ಬರ್ತಾನೆ ಅಂತೇಳಿ. ಆದರೆ ನೀನೇ ದೇವರು ಅಂತ ನನಗೆ ಗ್ಯಾರಂಟಿ ಏನು? ನೀನೇ ದೇವರು ಅಂತ ನನಗೆ ಗ್ಯಾರಂಟಿ ಏನು? ಈಗೇನು ಮಾಡ್ತೀಯ? ಈಗ ಹೇಗೂ ಬಂದಿದೆಯಲ್ಲ, ಹೌದು, ನಾನು ಅವ್ರ ಮನೆಗೆ ಹೋಗಿ ಅವ್ರನ್ನ ಕರ್ಕೊಂಬರ್ತೇನೆ, ಅಲ್ಲಿ ತನಕ ಇಲ್ಲೇ ಇರಬೇಕು. ನಾನು ನಿನ್ನನ್ನು ನಂಬುವ ಹಾಗಿಲ್ಲ. ಹಸುವನ್ನು ಕಟ್ಟುವ ಹಗ್ಗದಲ್ಲಿ ನಿನ್ನನ್ನು ಮರಕ್ಕೆ ಕಟ್ಟಿ ಹಾಕ್ತೇನೆ. ಹಸುವನ್ನು ಕಟ್ಟುವಂಥ ಹಗ್ಗದಲ್ಲಿ ನಿನ್ನನ್ನು ಮರಕ್ಕೆ ಕಟ್ಟಿ ಹಾಕಿ ಹೋಗ್ತೇನೆ. ಏನು ಬೇಕಾದರೂ ಮಾಡು. ಯಾಕೆ ಹೇಳಿ? ಭಕ್ತ ಪರಾಧೀನ ಭಗವಂತ. ಸ್ವಾಮಿ ಪರಮಾತ್ಮ ಕಾಣಬೇಕು ಅನ್ನುವ ರೀತಿಯಲ್ಲಿ ಮನಸ್ಸನ್ನು ನಿಧಾನಗೊಳಿಸಿದವನು ಯಾರು? ಇವನೇ. ಉಸಿರಾಟವನ್ನು ನಿಧಾನ ಮಾಡಿದ್ಯಾರು? ಅವನೇ. ಮನಸ್ಸನ್ನು ಪ್ರಶಾಂತಗೊಳಿಸಿದ್ಯಾರು? ಅವನೇ. ಕೃಷ್ಣ ಬಂದ. ಈ ಕೃಷ್ಣ ಬಂದರೆ ಇವ ದೇವರು ಅಂತ ಅವನಿಗೆ ಗೊತ್ತಿಲ್ವೇ? ಓಡ್ದ ಸ್ವಾಮಿ ಆ ಬ್ರಾಹ್ಮಣನ ಮನೆಗೆ. ಓಡ್ದ ಸ್ವಾಮಿ, ಬಂದರು. ಯಾರು? ದೇವರು. ಹೌದಾ? ಇನ್ನೂ 7 ದಿವಸ ಆಗಲಿಲ್ವೇ? ಏನು ಮಾಡಿದ್ದಿ? ಮರಕ್ಕೆ ಕಟ್ಟಿ ಹಾಕಿ ಬಂದಿದ್ದೇನೆ. ಏನು ಮಾಡಿದೆಯೋ? ಎಂಥ ಅವಸ್ಥೆ ಮಾಡಿದೆಯೋ? ಭಗವಂತ ಕಂಡಿದ್ದಾನೆ ನನಗೆ. ಓ ಸ್ವಾಮಿ, ಮರಕ್ಕೆ ಕಟ್ಟಿ ಹಾಕಿ ಬಂದಿದ್ದೇನೆ. ಯಾಕೆ? ಎಲ್ಲಾದರೂ ಓಡಿದರೆ ಎಲ್ಲರಗಳೇನೆ ನಡೆಯೋ. ಓಡಿ ಬಂದ ಸ್ವಾಮಿ, ಓಡಿ ಬಂದ ನೋಡ್ತಾನೆ, ಅವನಿಗೆ ಕಾಣಲ್ಲ. ಅವ ಬ್ರಾಹ್ಮಣ ಸ್ವಾಮಿ, ಅವ ಇವನಿಗೆ ಉಪದೇಶ ಕೊಟ್ಟದ್ದು. ಏನು ಮರ ಕಟ್ಟಿ ಹಾಕಿದೆ? ಮರ ಅಷ್ಟೇ ಕಾಣ್ತದೆ ನನಗೆ. ದೇವರು ಕಾಣಲ್ವ ನಿಮಗೆ? ನಗ್ತಾ ಇದ್ದಾನಲ್ಲಲ್ಲಿ. ಅವನಿಗೆ ದೇವರು ಕಾಣಲ್ಲ ಸರ್. ಆವಾಗ ಆ ಗೋಪಾಲಕ ಹಸುಗಳನ್ನು ಕಾಯುವ ಅಂತಾನಂತೆ, ದೇವರೇ, ನೀನು ದೇವರು ಅಂತ ಅಂದದ್ದಲ್ಲ? ಹೌದು. ಅದು ಯಾಕೆ ನೀನು ಅವನಿಗೆ ಕಾಣಲ್ಲ? ತಮ್ಮ, ನಿನ್ನಷ್ಟು ಮನಸ್ಸು ಒಂದು ಪರಿಶುದ್ಧ ಆಗಿಲ್ಲ. ನಿನ್ನಷ್ಟು ಮನಸ್ಸು ಅವನದು ಪರಿಶುದ್ಧ ಆಗಿಲ್ಲ. ಅವನಿಗೆ ಬಹಳ ದಿವಸ ಇದೆ ನಾನು ಕಾಣಬೇಕಾದರೆ, ಅವನಿಗೆ ನಾನು ಕಾಣಲ್ಲ. ಸಮೋಹಂ ಸರ್ವಭೂತೇಷು ನ ಮೇ ದ್ವೇಷೋಸ್ತಿ ನ ಪ್ರಿಯ. ನನಗೆ ಯಾರೂ ಹತ್ತಿರದವರಿಲ್ಲ, ನನಗೆ ಯಾರೂ ದೂರ ಇಲ್ಲ. ನಾನು ಎಲ್ಲರಲ್ಲೂ ಒಂದೇ ಅರ್ಜುನ, ನಾನು ಎಲ್ಲರಲ್ಲೂ ಒಂದೇ. ಸಮೋಹಂ ಸರ್ವಭೂತೇಷು ಸಮೋಹಂ. ನಾನು ಎಲ್ಲರಲ್ಲೂ ಒಬ್ಬನೇ. ಎಲ್ಲರ ಹೃದಯವನ್ನು ಬೆಳಗುತ್ತಾ ಇರುವ ಕೃಷ್ಣ ನಾನೇ. ಆದರೆ ಅವನಿಗೆ ಕಾಣಲ್ಲ ನಾನು. ಯಾಕೆ? ಕಾಣುವಂಥ ರೀತಿ ಅವನ ಮನಸ್ಸು ಪರಿಶುದ್ಧ ಆಗಲಿ, ಆವಾಗ ಕಾಣುತ್ತೇನೆ. ಆವಾಗ ಅವ ಅಳುತ್ತಾನಂತೆ ಹುಡುಗ, ದೇವರೇ, ಮೋಸ ಆಯ್ತಲ್ಲ. ಏನು? ನೀನು ದೇವರು ಹೌದಲ್ವ ಅಂತ ತೋರಿಸ್ಲಿಕ್ಕಲ್ಲ ಅವನನ್ನು ಕರ್ಕೊಂಬಂದದ್ದು. ಇಷ್ಟು ದೂರ ಹೋಗಿ ಬಂದದ್ದು ವ್ಯರ್ಥ ಆಯ್ತಲ್ಲ. ನೀನು ಅವನಿಗೆ ಕಾಣಬೇಕು. ಆಯಿತು, ನಿನಗಾಗಿ ಅವನಿಗೆ ಕಾಣುತ್ತೇನೆ. ಕೃಷ್ಣ ಆ ಹುಡುಗನಿಗೆ ಕಾಣುತ್ತಾನೆ ಸ್ವಾಮಿ. ಇವನಿಗಾಗಿ ಕೃಷ್ಣ ಅವನಿಗೆ ಕಾಣುತ್ತಾನೆ. ಭಗವಂತ ಕಣೋ, ದೇವರು ಕಣೋ ನಿನಗೆ ಕಂಡಿದ್ದು. ಎಷ್ಟು ಖುಷಿಯಲ್ಲಿ ಕುಣಿತಾನೆ ಸ್ವಾಮಿ ಆ ಬ್ರಾಹ್ಮಣ ಹುಡುಗ. ಎಷ್ಟು ಖುಷಿಯಲ್ಲಿ ಕುಣಿತಾನೆ. ಇವಾಗ ಈ ಗೋಪಾಲಕನಿಗೆ ಮಾಡೋದೇನು ಗೊತ್ತಿಲ್ಲ. ಏನು ಹೇಳಿ? ನಾನು ದಿನ ನದಿಗೆ ಬಂದು ಸ್ನಾನ ಮಾಡಿ ಪ್ರಾಣಾಯಾಮ ಮಾಡಿ ಮನಸ್ಸನ್ನು ಶಾಂತಗೊಳಿಸಿದರೆ ನೀನು ಬರ್ತೀಯಾ? ನಾವು ಆಟ ಆಡೋಣ, ದಿನ ಬರ್ತೀಯ ನೀನು? ಅವಾಗ ಕೃಷ್ಣ ಅಂತಾನೆ, ನೀನು ಕರೆದಾಗ ಬರ್ತೇನೆ, ನಿನ್ನ ಜೊತೆ ಆಟ ಅಲ್ಲ, ಏನು ಬೇಕಾದರೂ ಆಟ ಆಡ್ತೇನೆ, ಬಾ. ಸ್ವಾಮಿ ಆಲೋಚನೆ ಮಾಡಿ, ಅಂತಃಕರಣ ಅನ್ನುವಂಥ ಮನಸ್ಸು ಬುದ್ಧಿ ಸ್ವಾಮಿ ಭಗವಂತನಿರುವ ಜಾಗ. ಭಗವಂತನಿರುವ ಜಾಗ ಅಂತಃಕರಣ ಅನ್ನುವ ಮನಸ್ಸು ಬುದ್ಧಿ. ಭಗವಂತ ಕಾಯ್ತಿದ್ದಾನೆ ಸ್ವಾಮಿ. ಭಗವಂತ ಕಾಯ್ತಿದ್ದಾನೆ. ಯಾರಿಗಾಗಿ? ನಮಗಾಗಿ. ಯಾವಾಗ ಇವ ಕರೀತಾನೆ,
ಯಾವಾಗ ಇವನಿಗೆ ದರ್ಶನ ಕೊಡಲಿ, ಯಾವಾಗ ಇವ ಮನಸ್ಸನ್ನು ತಯಾರುಗೊಳಿಸ್ತಾನೆ. ಸಮಾಹಿತಾನಾಂ ಸತತಾಭಯಪ್ರದಂ ಸಮಾಹಿತ ಧೀಹಿ ಪ್ರಶಾಂತ ಧೀಹಿ. ಮನಸ್ಸು ಪ್ರಶಾಂತಗೊಳ್ಳಬೇಕು, ಮನಸ್ಸಲ್ಲಿ ತಳಮಳ ಇರಬಾರ್ದು, ಮನಸ್ಸು ಕುಣಿಯಬಾರ್ದು. ಅಂಥ ರೀತಿಯ ಶಾಂತ ಸ್ಥಿತಿಗೆ ಬಂದಾಗ ದೇವರು ಕಾಣ್ತಾನೆ ಸ್ವಾಮಿ. ಆ ಬ್ರಾಹ್ಮಣ ಹುಡುಗನನ್ನು ಕಳಿಸ್ತಾನೆ, ಅವನ ಕಾಲಿಗೆ ಬೀಳ್ತಾನೆ, ಅಡ್ಡ ಬೀಳ್ತಾನೆ. ನನಗೆ ಭಗವಂತನ ದರ್ಶನ ಮಾಡಿಸುವಷ್ಟು ನನಗೆ ಉಪಕಾರ ಮಾಡಿದೆ ಅನ್ನುವ ರೀತಿಯಲ್ಲಿ ಅವನ ಕಾಲಿಗೆ ಬೀಳ್ತಾನೆ. ಪ್ರತಿ ದಿವಸ ಹಸುಗಳನ್ನು ಮೇಯಲಿಕ್ಕೆ ಬಿಟ್ಟು ಸ್ನಾನ ಮಾಡಿ ಪ್ರಾಣಾಯಾಮ ಮಾಡಿ ಅವ ಕೃಷ್ಣನನ್ನು ಕರೆಯೋದೆ, ಅವನ ಜೊತೆ ಆಟ ಆಡೋದೆ. ಅವನ ಹೆಸರು ಮಲೀದಾಸ್ ಅಂಥೇಳಿ, ಬಿಹಾರದ ಹುಡುಗ ಮಲೀದಾಸ್. ಸಣ್ಣ ವಯಸ್ಸಲ್ಲೇ ಭಗವಂತನ ಕೃಪೆಗೆ ಒಳಗಾದವನು ಸ್ವಾಮಿ. ಆ ಮನಸ್ಸು ಬುದ್ಧಿಯನ್ನು ಪರಿಶುದ್ಧವಾಗಿಟ್ಕೊಂಡು ಭಗವಂತನನ್ನು ಪ್ರತಿ ದಿವಸ ಕರೆದು ಅವನ ಜೊತೆಗೆ ಆಟ ಆಡ್ತಾ ಇದ್ದವ ಸ್ವಾಮಿ. ಆಲೋಚನೆ ಮಾಡಿ, ಯಾವುದು ತಯಾರಾಗಬೇಕು? ನಮ್ಮ ಅಂತಃಕರಣ ಅನ್ನೋ ಮನಸ್ಸು ಬುದ್ಧಿ. ಆ ಮನಸ್ಸು ಬುದ್ಧಿ ತಯಾರಾಗುತ್ತದೋ ಭಗವಂತ ಅಲ್ಲೇ ಸ್ವಾಮಿ, ಅಲ್ಲೇ ಅದೇ ಜಾಗದಲ್ಲಿ ಸ್ವಾಮಿ ಭಗವಂತ ದರ್ಶನ ಕೊಡ್ತಾನೆ. ಅದು ಯಾವ ರೀತಿಯಲ್ಲಿ ಅದನ್ನು ಹೇಳಿ. ಆ ಹುಡುಗನಿಗೆ ಕೃಷ್ಣನ ರೀತಿಯಲ್ಲಿ, ಆ ಹುಡುಗನಿಗೆ ಕನಕದಾಸರಿಗೆ ಹಾವಿನ ರೀತಿಯಲ್ಲಿ, ಕನಕದಾಸರಿಗೆ ನಾಯಿಯ ರೀತಿಯಲ್ಲಿ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾನ್ ತಥೈವ ಭಜಾಮಿ. ಯಾವ ರೀತಿಯಲ್ಲಿ ಬರಬೇಕು ಅಂತಾನೋ ಅದೇ ರೂಪದಲ್ಲಿ. ಅದಕ್ಕಂತೇವೆ ಸಗುಣ ಭಕ್ತಿ. ಅದಕ್ಕೇನನ್ನೋದು ಸಗುಣ ಭಕ್ತಿ. ಆ ಸಗುಣ ಭಕ್ತಿ ಅನ್ನುವಂಥದ್ರಲ್ಲಿ ನಿಮ್ಮ ಮನಸ್ಸಲ್ಲೊಂದು ರೂಪ ಇದೆ ಸ್ವಾಮಿ. ಒಂದು ರೂಪದ ಕಲ್ಪನೆ ಪರಮಾತ್ಮನಿಗೆ ನೀವು ಕಲ್ಪಿಸಿದ್ದೀರಿ. ಅದೇ ರೂಪದಲ್ಲಿ, ಯಾವ ರೂಪದಲ್ಲಿ ನೀವು ಕಲ್ಪನೆ ಮಾಡಿದ್ದೀರೋ ಅದೇ ರೂಪದಲ್ಲಿ ಭಗವಂತ ಆವಿರ್ಭವಿಸ್ತಾನೆ, ಕಾಣ್ತಾನೆ. ಮಹರ್ಷಿ ರಮಣರಿದ್ದಾಗ ತಿರುವಣ್ಣಾಮಲೆಯಿಂದ ಸ್ವಲ್ಪ ದೂರ, ಒಂದು 60 ಕಿಲೋಮೀಟರ್ ದೂರ ಒಂದು ಸಣ್ಣ ಹಳ್ಳಿ. ತಿರುವಣ್ಣಾಮಲೈ ಅದಕ್ಕೇನು ಹೆಸರು? ಅರುಣಾಚಲ ಬೆಟ್ಟ ಇರೋದು ತಿರುವಣ್ಣಾಮಲೈ. ಅದರ ಬುಡದಲ್ಲೇ ಇರೋದು ರಮಣ ಮಹರ್ಷಿ. ಒಂದೊಂದು ಸಲ ಸ್ಕಂದ ಗುಹೆ, ಒಂದೊಂದು ಸಲ ವಿರೂಪಾಕ್ಷ ಗುಹೆ, ಎಲ್ಲೋ ಒಂದು ಕಡೆ ಗುಹೆಯ ಒಳಗೆ ಅವರ ಜೀವನ. ಅಲ್ಲಿಗೆ ಭಕ್ತಾದಿಗಳು ಎಷ್ಟು ಜನ ಬರ್ತಿದ್ದರು. ಒಬ್ಬ ಆಕೆ ಅಖಿಲಾಂಡಮ್ಮ ಅಂಥೇಳಿ ರಮಣ ಮಹರ್ಷಿಗಳ ತಪಸ್ಸು, ರಮಣ ಮಹರ್ಷಿಗಳ ಏನೊಂದು ಸಾಧನೆ ಇದೆ ಅದನ್ನು ಅರ್ಥ ಮಾಡಿಕೊಂಡವಳು. ತಿರುವಣ್ಣಾಮಲೆಗೆ 60 ಕಿಲೋಮೀಟರ್ ದೂರ ಸ್ವಾಮಿ, ಸಣ್ಣ ಹಳ್ಳಿ. ಅಲ್ಲೊಬ್ಬ ಮುಸ್ಲಿಂ ಇದ್ದಾನೆ. ಒಬ್ಬ ಮುಸ್ಲಿಂ, ಅವನ ಹೆಸರು ಮಸ್ತಾನ. ಗಂಟೆಗಟ್ಟಲೆ ನಿಂತು ಬಿಡೋದು ಸ್ವಾಮಿ, ಗಂಟೆಗಟ್ಟಲೆ ನಿಂತು ಬಿಡೋದು. ಅವರ ತಂದೆ ತಾಯಿಗೆ ಅರ್ಥವೇ ಆಗ್ತಿದ್ದಿಲ್ಲ ಏನಿದು ಅಂತೇಳಿ. ಇವಳಿಗೆ ಅರ್ಥ ಆಯಿತು. ಏನು ಹೇಳಿ? ಅವ ಸಮಾಧಿಗೆ ಹೋಗ್ತಾನೆ. ಮಹರ್ಷಿಗಳ ಹಾಗೆ ಅವನಿಗೂ ಸಮಾಧಿ ಹಿಡಿಯುತ್ತದೆ. ಅರ್ಥ ಏನು? ಮನಸ್ಸು ಪ್ರಶಾಂತವಾಗಿ ನಿಲ್ತದೆ. ಗಂಟೆಗಟ್ಟಲೆ ಸ್ವಾಮಿ, 8-10 ಗಂಟೆ, 1 ಗಂಟೆ ನಿಂತರೆ. ಅಖಿಲಾಂಡಮ್ಮ ಅಂಥೇಳಿ ಆಯಮ್ಮ ಅವ್ರ ಹತ್ರ ಮಾತಾಡ್ತಾಳಂತೆ. ಏಯ್ ನಿನಗೆ ಆವಾಗವಾಗ ಆವಾಹನೆ ಆಗ್ತದೆ ನೋಡು. ಹೌದು. ಕಲ್ಲಿನ ಥರ ನಿಲ್ತೀಯಲ್ಲ ನೀನು. ಹೌದು. ಅದೇ ಥರ ನಿಲ್ಲುವವರು ಇನ್ನೊಬ್ಬರಿದ್ದಾರೆ.
ಅಲ್ಲಿ ಕರ್ಕೊಂಡು ಹೋಗ್ತೇನೆ ಬಾ. ಎಲ್ಲಿ? ತಿರುವಣ್ಣಾಮಲೈ, ಆ ಬೆಟ್ಟದ ಬುಡದಲ್ಲಿ ಇನ್ನೊಬ್ಬರಿದ್ದಾರೆ. ನಿನಗೆ ಗಂಟೆ ಕಟ್ಟಲೆ, ಅವರಿಗೆ ದಿವಸ ಕಟ್ಟಲೆ. ಎಷ್ಟೊತ್ತಿಗೆ ಹೊರಗೆ ಬರ್ತಾರೋ, ಎಷ್ಟು ದಿವಸಲ್ಲಿರ್ತಾರೋ ಗೊತ್ತೇ ಆಗಲ್ಲ. ದಿವಸ ಕಟ್ಟಲೆ ಸಮಾಧಿ, ದಿವಸ ಕಟ್ಟಲೆ ಆ ಥರ ನಿಲ್ಲುವವರು ಇದ್ದಾರೆ. ನಡಿ, ಆಯಮ್ಮ ಕರ್ಕೊಂಬರ್ತಾರೆ ಸ್ವಾಮಿ, ಆಯಮ್ಮ ಕರ್ಕೊಂಬರ್ತಾರೆ. ಕರ್ಕೊಂಬಂದರೆ ಇನ್ನೂ 100-200 ಫೀಟ್ ದೂರ ಇದೆ ಗುಹೆ, ವಿರೂಪಾಕ್ಷ ಗುಹೆ. ಇನ್ನೂ 100-200 ಫೀಟ್ ದೂರ ಇದೆ. ಮಹರ್ಷಿಗಳು ಗುಹೆಯ ಒಳಗಿದ್ದಾರೆ. ಇವ 200 ಫೀಟ್ ಇರುವಾಗಲೇ ನಿಂತುಬಿಟ್ಟ, ಕಲ್ಲಿನ ಥರ ನಿಂತುಬಿಟ್ಟ. ಅಖಿಲಾಂಡಮ್ಮ ಅಂದರು, ಎಲ್ಲ ಕಷ್ಟವೇ, ಇಲ್ಲೇ ಸಮಾಧಿ ಆಯ್ತಲ್ಲ ಒಂದು, ಇನ್ನು ಅಯ್ಯೋ ನನಗೆ ಎಬ್ಸೋದು ಹೇಗೆ? ಇನ್ನೂ ದೂರ ಇದೆ ಹೋಗಬೇಕಾದ್ರೆ. ಎಷ್ಟು ದೂರ ಇದೆ? 200 ಫೀಟ್ ನಡೀಬೇಕು. ಅದರ ಮೊದಲು ನಿಂತು ಬಿಟ್ಟಲ್ಲ ಇವ. ಅಲ್ಲೇ ಬಿಟ್ಟ. ಅವನನ್ನು ಅಲ್ಲೇ ಬಿಟ್ಬಿಟ್ಟು ಮಹರ್ಷಿಗಳ ಹತ್ರ ಹೋಗ್ತಾರೆ. ಮಹರ್ಷಿಗಳು ನಗ್ತಾರಂತೆ, ಕರ್ಕೊಂಬಂದಿದ್ಯಾ? ಹಾಂ, ಬರ್ತಾನೆ ಬಿಡು, ಇವತ್ತಲ್ಲ ನಾಳೆ ಬರ್ತಾನೆ. ಇಲ್ಲಿ ನೋಡು, ಹಾಂ ಅವ ಬಂದಿದ್ದಾನೆ, ನಿನಗೆ ಅರ್ಥ ಆಗಲ್ಲ. ನಾನಿರುವ ಸ್ಥಿತಿಯಲ್ಲೇ ಅವನಿರೋದು. ಅವ ಇಲ್ಲಿ ಬಂದಾಗಿದೆ, ದೇಹ ಮಾತ್ರ ಬರಲಿಲ್ಲ. ನಾವಿಬ್ಬರು ಒಂದೇ, ನನ್ನಂತ್ಯಕ್ಕೆ ಇದ್ದಾನೆ, ನಾವಿಬ್ಬರು ಬೇರೆ ಅಲ್ಲ. ನೀನು ಸುಮ್ಮನಿರು, ಇಷ್ಟು ಕಷ್ಟಪಟ್ಟವನನ್ನು ಕರ್ಕೊಂಡು ಬಂದಿಯಲ್ಲ. ಹೌದು, ಮುಂದಿನ ಸಲ ಬಂದಾಗ ಹತ್ತಿರ ಬರ್ತಾನೆ, ನಮ್ಮ ಕಣ್ಣಿಗೆ ಬೀಳ್ತಾನೆ. ಇವಾಗ ಬಿಟ್ಬಿಡು, ಅಲ್ಲೇ ಬಿಟ್ಬಿಡು. ಇನ್ನು 2 ದಿವಸ ಅಲಗಾಡಲ್ಲ. 2 ದಿವಸ ನಿಂತಲ್ಲೇ ನಿಂತ ಸ್ವಾಮಿ. ಹಾಗೇ ಹೋದರು. 2ನೇ ಸಲ ಕರ್ಕೊಂಡು ಬಂದಾಗ ಮಹರ್ಷಿಗಳ ಹತ್ರ ಬರುವ ತನಕವೂ ಹಾಗೇ ಕೈ ಹಿಡ್ಕೊಂಡೇ ಬಂದಳು. ಮಹರ್ಷಿಗಳ ದೃಷ್ಟಿ ಯಾವಾಗ ಅವನ ಮೇಲೆ ಬಿತ್ತು, ಮುಗಿಯಿತು. ಮಹರ್ಷಿಗಳಿಗೆ ಒಂದು ಸಲ ಅವನನ್ನು ನೋಡಿದ್ರೋ ಇಲ್ಲೋ, ಅಲ್ಲೇ ಸ್ವಾಮಿ ಕಲ್ಲಿನ ಥರ ನಿಂತುಬಿಟ್ಟ. ಅಂದ್ರೇನು ಹೇಳಿ? ಇವಾಗ ಹೇಳಿ ಸ್ವಾಮಿ. ದೇಹಗಳು ಬೇರೆ ಬೇರೆ, ಮನಸ್ಸಿನ ಏನೊಂದು ಅಲೆಗಳು ಬೇರೆ ಬೇರೆ. ಮನಸ್ಸು ಬುದ್ಧಿಯನ್ನು ದಾಟಿದ ಜ್ಯೋತಿ, ಪರಂಜ್ಯೋತಿ, ಪರಮಾತ್ಮ ಜ್ಯೋತಿ ಒಂದೇ. ನೀವು ಮನಸ್ಸು ಬುದ್ಧಿಯನ್ನು ದಾಟಿ ಮೇಲೆ ನಿಲ್ಲಿ, ಸಮಾಧಿ ಸ್ಥಿತಿ, ಪರಮಾತ್ಮ ಸ್ಥಿತಿ, ಅಲುಗಾಡದ ಸ್ಥಿತಿ. ಮಹರ್ಷಿಗಳಿಗೆ ಸಿಕ್ಕಿದ್ದ ಹೇಗೆ ಹೇಳಿ? ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ತೇಷಾಂ ಯೋಗಕ್ಷೇಮಂ ಅಹಂ ವಹಾಮಿ. ಅವರಿಗೇನು ಬೇಕನ್ನುವಂಥದ್ದು ಅದು ನಾನು ಕೊಡ್ತೇನೆ. ಅಂದ್ರೇನು? ಅವರ ಮನಸ್ಸಲ್ಲಿ ತಳಮಳ ಇಲ್ಲ, ಅವರ ಮನಸ್ಸಲ್ಲಿ ವೈಬ್ರೇಷನ್ ಇಲ್ಲ, ಅವರ ಮನಸ್ಸಲ್ಲಿ ಬೇಕುಗಳಿಲ್ಲ, ಅವರ ಮನಸ್ಸು ಕುಣಿತಾ ಇಲ್ಲ. ಅನ್ಯ ವಸ್ತುವಿನ ಚಿಂತೆ ಇಲ್ಲದೆ ಅನನ್ಯ ಮಾಂ ಚಿಂತೆಯಂತಹ ಯಾವತ್ತೂ ನನ್ನಲ್ಲೇ ಮನಸ್ಸನ್ನಿಟ್ಟವರಾಗಿ, ಯೇ ಜನ ಮಾಂ ಪರ್ಯುಪಾಸತೆ, ಮನಸ್ಸು ಬುದ್ಧಿಯನ್ನು ನನ್ನಲ್ಲೇ ಇಟ್ಟವರಿಗೆ ನಾನೇ ಕಾಣ್ತೇನೆ. ಮನ್ಮನಾಭವ ಮದ್ಭಕ್ತೋ ಭವ ಮದ್ಯಾಜೀಭವ ಮಾಂ ನಮಸ್ಕುರು ಮಾಮೇವ ಐಷ್ಯಸಿ. ನಿನಗೆ ಸಿಗೋದು ನಾನೇ. ಮನಸ್ಸಲ್ಲಿ ಏನುಂಟು?
ಯಾವುದೂ ಬೇಡ. ಬುದ್ಧಿಯಲ್ಲಿ ಏನು ಬೇಕುಗಳು, ಗಲಾಟೆ ಇಲ್ಲ. ವಿಹಾಯ ಕಾಮಾನ್ ಯಸ್ ಸರ್ವಾನ್ ಪುಮಾಂಶ್ಚರತಿ. ಪುಮಾನ್ ಪುರುಷ, ಅವನ ಮನಸ್ಸಲ್ಲಿ ಬೇಕುಗಳನ್ನುವಂಥದ್ದೇ ಇಲ್ಲ ಅನ್ನುವ ರೀತಿಯಲ್ಲಿ ಮನಸ್ಸು ಶಾಂತವಾಗಿ ನಿಲ್ಲಬೇಕಾದರೆ ಮನಸ್ಸು ಬುಡದಲ್ಲಿ ಯಾರು? ಭಗವಂತ. ಯಾರ ದರ್ಶನ ಆಗೋದು ಸ್ವಾಮಿ? ಭಗವಂತನ ದರ್ಶನ. ಹಳ್ಳಿ ಹುಡುಗ ಹಸುಗಳನ್ನು ಮೇಯಿಸುವವನಿಗೆ ಭಗವಂತನ ದರ್ಶನ ಆಗಬೇಕಾದ್ರೆ ಆ ಮನಸ್ಸಿನ ಸ್ಥಿತಿ ಏನಿತ್ತು ಹೇಳಿ? ಅದ ಪ್ರಾಣಾಯಾಮದ ಮೂಲಕ ಮನಸ್ಸನ್ನು ಶಾಂತಗೊಳಿಸಿದ. ಮನಸ್ಸು ಶಾಂತವಾಯಿತು, ಮನಸ್ಸಲ್ಲಿ ಅಲೆಗಳಿಲ್ಲ, ಮನಸ್ಸಲ್ಲಿ ತರಂಗಗಳಿಲ್ಲ. ಭಗವಂತ ಇವ ಮುಸ್ಲಿಂ ಮಸ್ತಾನ, ಇವನ ಕತೆ ಹೇಳಿ. ಇವನಿಗೆ ಸಾಧನೆಗೆ ಸಹಾಯ ಮಾಡೋರು ಯಾರು? ಅವನಿಗೆ ಏನು ಅಂತ ಹೇಳೋರು ಯಾರು? ಈ ಅಮ್ಮ ಅವನನ್ನು ಗುರುತಿಸಿ ಇಲ್ಲಿ ತನಕ ಕರ್ಕೊಂಬಂದು ಮಹರ್ಷಿಗಳ ಮುಂದೆ ನಿಲ್ಲಿಸಿದ ಕೂಡಲೇ ಮಹರ್ಷಿಗಳಂತಾರೆ, ನಾವಿಬ್ಬರು ಒಂದೇ. ಆ ಮನಸ್ಸಿನ ಸ್ಥಿತಿಯಲ್ಲಿ ನಾವಿಬ್ಬರು ಒಂದೇ. ಆ ಮನಸ್ಸು ಕುಣಿತಾ ಇಲ್ಲ, ಮನಸ್ಸಿನ ಸ್ಪಂದನ ಇಲ್ಲ. ಯಥಾ ಅಂತಃಕರಣ ಅನ್ನುವಂತಹ ಮನಸ್ಸು ಬುದ್ಧಿ ಅನ್ಯ ವಸ್ತುಗಳ ಚಿಂತೆಯನ್ನು ಬಿಟ್ಟು ಬೇರೆ ಯಾವುದನ್ನೂ ಬಯಸದೆ ಮಾಂ ಚಿಂತೆಯಂತಹ ಅನನ್ಯವಾಗಿ ಮನಸ್ಸು ನನ್ನಲ್ಲೇ ನಿಲ್ಲುವುದಾದರೆ ನಾನೇ ಕಾಣುತ್ತೇನೆ. ತೇಷಾಂ ಯೋಗಕ್ಷೇಮಂ ಅಹಂ ವಹಾಮಿ. ಅದು ನನ್ನ ಜವಾಬ್ದಾರಿ. ಆಲೋಚನೆ ಮಾಡಿ. ಒಂದು ಸಲ 2 ಸಲ ಮಾತ್ರ ಅವನು ಬಂದದ್ದು. ಅದರ ನಂತರ ಅವನು ಯಾವಾಗ ದೇಹ ಬಿಟ್ಟದ್ದು ಗೊತ್ತಾದ ಕೂಡಲೇ ಮಹರ್ಷಿಗಳೇ ಅಂತಾರಂತೆ, ಹೋಗಿ ಅವನಿಗೆ ಸಮಾಧಿ ಕಟ್ಟಿ ಬನ್ನಿ. ಅವ ಸಾಮಾನ್ಯದವ ಅಲ್ಲ, ಅವ ಸಾಮಾನ್ಯದ ವ್ಯಕ್ತಿ ಅಲ್ಲ. ಆ ಮನಸ್ಸನ್ನುವಂಥದ್ದು ಯಾವುದೂ ತರಂಗಗಳಿಲ್ಲದೆ, ಅಲೆಗಳಿಲ್ಲದೆ, ಬೇಕುಗಳಿಲ್ಲದೆ ಅಷ್ಟು ಮನಸ್ಸು ಬುದ್ಧಿ ಸ್ಥಿರವಾಗಿ ನಿಲ್ಲಬೇಕಾದ್ರೆ ಎಷ್ಟು ಜನ್ಮದ ಸಾಧನೆಯೋ. ಅವನಿಗೆ ಸಮಾಧಿ ಕಟ್ಟಿಸ್ತಾರೆ ಸ್ವಾಮಿ ಮಹರ್ಷಿಗಳು. ಅವನನ್ನು ಗುರುತಿಸಿ ಆ ಮನಸ್ಸು ಶಾಂತವಾಗಿ ನಿಂತಿದೆ. ಭಗವಂತನಲ್ಲಿ ಮನಸ್ಸನ್ನು ನಿಲ್ಲಿಸಿದವ ಅವ ದೇಹದಲ್ಲಿಲ್ಲ. ಮಹರ್ಷಿಗಳು ಸಮಾಧಿ ಕಟ್ಟಿದ್ದೇ ಒಂದು ತಾಯಿಗೆ, ಇನ್ನೊಂದು ಹಸುವಿಗೆ, ಮತ್ತೊಂದು ಶೇಷಾದ್ರಿ ಸ್ವಾಮಿಗಳಿಗೆ, ಇನ್ನೊಂದು ಮಸ್ತಾನ ಒಬ್ಬ ಮುಸ್ಲಿಂ ವ್ಯಕ್ತಿ ಸ್ವಾಮಿ. ಅದ ಆಲೋಚನೆ ಮಾಡಿ. ಆ ಮನಸ್ಸಿನ ಪ್ರಶಾಂತತೆಯನ್ನು ಗುರುತಿಸಿದವರು ಯಾರು ಹೇಳಿ? ಮಹರ್ಷಿಗಳು. ವಿದ್ವಾನೇವ ವಿಜಾನಾತಿ ವಿದ್ವಜ್ಜನ ಪರಿಶ್ರಮಂ. ವಿದ್ವಾಂಸರಿಗೆ ಮಾತ್ರ ಗೊತ್ತು ಎಷ್ಟು ಕಷ್ಟ. ಅಷ್ಟು ಎತ್ತರಕ್ಕೆ ಹೋಗಬೇಕಾದ್ರೆ ಎಷ್ಟು ಕಷ್ಟ. ಅಲೆರಹಿತವಾಗಿ ಮನಸ್ಸು ನಿಲ್ಲಬೇಕಾದ್ರೆ ಎಷ್ಟು ಪುಣ್ಯ ಮಾಡಿರಬೇಕು ಸ್ವಾಮಿ. ಭಗವಂತ ಕಾಯ್ತಾ ಇರ್ತಾನಂತೆ. ಯಾವುದಕ್ಕೆ ಹೇಳಿ? ಯಾವನಾದರೂ ಒಬ್ಬ ತನ್ನ ಸಾಧನೆಯ ಮೂಲಕ, ತನ್ನ ಪ್ರಯತ್ನದ ಮೂಲಕ, ಬೇರೆ ಯಾವುದು ಬೇಡ, ಹೊರಗಿನ ವಿಷಯಗಳಲ್ಲಿ ಆಸಕ್ತಿ ಇಲ್ಲ, ಎಲ್ಲವನ್ನು ತ್ಯಾಗ ಮಾಡಿ, ತ್ಯಾಗೇನೈಕೆ ಅಮೃತತ್ವಮಾನಶು ಪರೇಣ ನಾಕಂ ನಿಹಿತಂ ಗುಹಾಯಾಂ ವಿಭ್ರಾಜದೆ ಯದ್ಯತಯೋ ವಿಶಂತಿ. ಯತಯಃ ವಿಶಂತಿ. ಯತ್ನ ಮಾಡೋರಲ್ಲಿಯೂ ಹೋಗ್ತಾರೆ. ಎಲ್ಲಿ? ಆ ಮನಸ್ಸು ಬುದ್ಧಿ ಪ್ರಶಾಂತವಾಗಿ ನಿಲ್ಲುವಂಥ ಜಾಗಕ್ಕೆ. ಅಲ್ಲಿ ಯಾರಿರೋದು? ಭಗವಂತ ಮಾತ್ರ. ಅದಕ್ಕೇನು ಹೆಸರು? ಬ್ರಹ್ಮಲೋಕ. ಅದು ಪರಮಾತ್ಮನಿರುವ ಜಾಗ ಸ್ವಾಮಿ.
ಅಲ್ಲಿ ಪರಮಾತ್ಮನಿರುವ ಜಾಗ, ಅದು ಬ್ರಹ್ಮಲೋಕ. ಯದ್ಗತ್ವಾ ನ ನಿವರ್ತಂತೆ, ಅಲ್ಲಿಗೆ ಹೋಗಿ ನಿಂತವರು ಮತ್ತೆ ಈ ದೇಹ ನಾನು, ಮತ್ತೆ ಇದಕ್ಕೆ ಸಂಬಂಧಪಟ್ಟವರು ನಾವು, ನಾನು ನನ್ನದು ಎರಡೂ ಇಲ್ಲ. ಅವರು ಎಲ್ಲೆಲ್ಲೂ ಎಲ್ಲೆಲ್ಲೂ. ಸಿದ್ದೇಶ್ವರ ಸ್ವಾಮಿಗಳಿದ್ರಲ್ಲ, ಸಿದ್ದೇಶ್ವರ ಸ್ವಾಮಿಗಳು ಅವರ ಪ್ರವಚನದಲ್ಲಿ ಹೇಳೋರು, ಸತ್ತ ಮೇಲೆಲ್ಲ ಹೋಗ್ತೇನೆ, ಮತ್ತೆ ಹಿಂದೆ ಬರಲ್ಲ, ತಿಳ್ಕೊಬೇಡ, ಅದು ಮೋಕ್ಷ ಅಲ್ಲ. ನೋಡೋ, ಶರೀರ ಅನ್ನುವಂಥದ್ದು ಬಂದಾಗ ಆ ಶರೀರದ ಮೂಲಕ ಇರುವ ಜ್ಯೋತಿ ಅದು ಒಂದೇ ಕಣು. ಯಾವಾಗ ಬರ್ತೀಯೋ ಬಾ, ಬಂದಾಗ ಏನೇನು ನೋಡ್ತೀಯೋ ಎಲ್ಲವೂ ಪುರುಷ ಏವ ಇದಗಂ ಸರ್ವಂ ಈಶಾವಾಸ್ಯಮಿದಗಂ ಸರ್ವಂ. ಕಣ್ತೆರೆದು ನೋಡು ಚಿತ್ಸತ್ವ ಮೂರ್ತಿಯ ನೃತ್ಯ, ಕಣ್ಮುಚ್ಚಿ ನೋಡು ನಿಶ್ಚಲ ಶುದ್ಧ ಸತ್ವ. ಮನಸ್ಸು ಕುಣಿದಾಗ ಇಂದ್ರಿಯಗಳ ಮೂಲಕ ಏನು ಕಾಣ್ತದೋ ಎಲ್ಲವೂ ಬ್ರಹ್ಮವೇ, ಸರ್ವಂ ಬ್ರಹ್ಮಮಯಂ. ಇಂದ್ರಿಯ ಮನಸ್ಸು ಬುದ್ಧಿಗಳನ್ನು ದಾಟಿ ಒಳಗೆ ನಿಲ್ತೀಯೋ ಬ್ರಹ್ಮೈವ, ಪರಮಾತ್ಮ ಒಬ್ಬನೇ, ನಿರ್ಗುಣ ನಿರಾಕಾರ. ಒಳಗೆ ಹೋಗ್ತೀಯೋ ಒಬ್ಬನೇ, ಹೊರಗೆ ಬರ್ತೀಯೋ ನೀನೇ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಒಳಗೂ ನಾರಾಯಣ, ಹೊರಗೂ ನಾರಾಯಣ. ಯಾವಾಗ ಮನಸ್ಸು ಪ್ರಶಾಂತವಾಗಿ ನಿಂತವರಿಗೆ ಒಳಗೂ ಅವನೇ, ಹೊರಗೂ ಅವನೇ. ಅಂದರ್ ರಾಮ ಬಾಹರ್ ರಾಮ, ಜहाँ देखो सब ರಾಮ ಹಿ ರಾಮ. ಆ ಒಳಗೆ ಹೊರಗೆ ಅನ್ನುವಂಥದ್ದನ್ನು ಮಾಡೋದು ಯಾವುದು ಹೇಳಿ? ಕುಣಿಯುವ ಮನಸ್ಸು, ಕುಣಿಯುವ ಮನಸ್ಸು. ಆ ಕುಣಿಯುವ ಮನಸ್ಸನ್ನು ಸ್ಥಿರವಾಗಿಟ್ಕೋ. ಸಮಾಹಿತ ಧೀಹಿ, ಅದೇ ಸ್ವಾಮಿ ಪ್ರಶಾಂತ ಸ್ಥಿತಿ, ಸಮಾಧಿ. ಸಮಾಧಿಸ್ಥನಾದಂಥ ಮನುಷ್ಯನಿಗೆ ಒಳಗೂ ಇಲ್ಲ ಹೊರಗೂ ಇಲ್ಲ, ಒಳಗೂ ಇಲ್ಲ ಹೊರಗೂ ಇಲ್ಲ, ಎಲ್ಲೆಲ್ಲೂ ನಾನೇ. ಆಲೋಚನೆ ಮಾಡಿ. ಎಲ್ಲ ವಿಷಯಗಳು, ಕಾಣುತ್ತಾ ಇರುವ ಎಲ್ಲ ವಿಷಯಗಳು ಮನಸ್ಸಲ್ಲೇ ಕಾಣೋದು. ಮನಸ್ಸು ಬುದ್ಧಿಗೆ ಕಾಣೋದು, ಬುದ್ಧಿ ನಮ್ಮ ಅಹಂಕಾರಕ್ಕೆ ಕಾಣೋದು. ಅಹಂಕಾರದ ಬುಡದಲ್ಲಿ ಯಾರು? ಅಹಂಕಾರಕ್ಕೆ ಆಶ್ರಯ ಯಾರು? ನಾನು. ನಾನು ನಾನೆಂಬುದೊಂದಂಶ, ಇತರ ಜಗವೊಂದಂಶ, ನಾನು ನೀನುಗಳಳಿದ ಸರ್ವೈಕ್ಯವೊಂದು. ಧ್ಯಾನಿಸುತ್ತೈಕ್ಯವನ್ನು ಪಾಲಿಸುವುದು ಉಭಯವನು, ಜಾಣಿನ ನಾಟಕವೋ. ಜ್ಞಾನಿ ಆಡುವಂಥ ನಾಟಕ, ಜ್ಞಾನಿ ಬದುಕುವಂಥ ರೀತಿ, ಧ್ಯಾನಿಸುತ್ತ ಐಕ್ಯವನ್ನು ಪಾಲಿಸುವುದು ಉಭಯವನು. ಅಲ್ಲಿ ಏನೂ ಆಗಲಿಲ್ಲ, ನಾನೇ ಅನ್ನುವ ರೀತಿಯಲ್ಲಿ ತಿಳ್ಕೊಂಡು ಒಳಗೂ ನಾನೇ ಹೊರಗೂ ನಾನೇ, ಎಚ್ಚರವೂ ನಾನು, ಕನಸು ನಾನು, ನಿದ್ದೆಯೂ ನಾನು, ಮೂರೂ ಕೂಡ ಮನಸ್ಪಂದನ ಮಾತ್ರ. ಆ ಮನಸ್ಸು ಬುದ್ಧಿಯ ಹಿಂದೆ ಏಕಮೇವಾದ್ವಿತೀಯಂ, ಒಬ್ಬನೇ ಪರಮೇಶ್ವರ. ಆ ಪರಮೇಶ್ವರನ ದರ್ಶನ ಆಗಬೇಕು. ಮನಸ್ಸು ಶಾಂತವಾಗಬೇಕು, ಮನಸ್ಸು ಶಾಂತವಾಗಬೇಕು. ಅನ್ಯ ಚಿಂತೆಗಳನ್ನು ಬಿಡಬೇಕು. ಅನನ್ಯಾಶ್ಚಿಂತೆಯಂತಹ, ಯಾವ ಚಿಂತೆಗೂ ಯಾವ ವಿಚಾರಕ್ಕೂ ಯಾವ ಅಲೆಗಳಿಗೂ ಅಲ್ಲಿ ಅವಕಾಶ ಇಲ್ಲ. ಆ ರೀತಿ ಮನಸ್ಸು ಬುದ್ಧಿ ನಿಂತಾಗ ಕೃಷ್ಣ, ಶಿವ, ಪರಮಾತ್ಮ ಮಾತ್ರ.
ಗೀತ ಗೋವಿಂದ ಬರೆದವನು ಜಯದೇವ. ಜಯದೇವ ಗೀತ ಗೋವಿಂದವನ್ನು ಬರೆದವ ಸ್ವಾಮಿ. ಆಲೋಚನೆ ಮಾಡಿ, ಸಣ್ಣ ಹುಡುಗನಾಗಿದ್ದಾಗಲೇ, ಕೆಲವರು ಬಾಲ್ಯದಿಂದಲೇ ಸ್ವಾಮಿ. ಆಚಾರ್ಯ ಶಂಕರರು 8ನೇ ವಯಸ್ಸಿಗೆ ಏನು, ಅಮ್ಮ ಸನ್ಯಾಸಕ್ಕೆ ಅನುಮತಿ ಕೊಡು. ಎಲ್ಲಾದರೂ ಉಂಟೆ ಸ್ವಾಮಿ? ಯಾವ ತಾಯಿ ಕೊಡ್ತಾಳ್ರಿ? ಯಾವ ತಾಯಿ ಸನ್ಯಾಸಕ್ಕೆ ಅದು ಅನುಮತಿ ಕೊಡ್ತಾಳೆ? ಮಗು ದೊಡ್ಡದಾಗಬೇಕು, ಮಗು ಬೆಳೀಬೇಕು, ಅವನಿಗೆ ಮದುವೆ ಆಗಬೇಕು, ಅವನಿಗೆ ಮಗು ಆಗಬೇಕು, ಅವನು ಬೇಕಾದಷ್ಟು ಹಣ ಮಾಡಬೇಕು, ದೊಡ್ಡ ಮನೆ ಕಟ್ಕೊಳ್ಬೇಕು, ಕನಸನ್ನು ಕಾಣುವುದು ಸ್ವಾಮಿ ತಾಯಿ. 8ನೇ ವರ್ಷಕ್ಕೆ ಅವನು ಕೇಳ್ತಾನೆ, ಅಮ್ಮ ಅನುಮತಿ ಕೊಡು. ಎಲ್ಲಿಗೆ? ಸನ್ಯಾಸಕ್ಕೆ. 8ನೇ ವಯಸ್ಸಿಗೆ. ಇನ್ನೂ ಚಿಕ್ಕವ ಸ್ವಾಮಿ. ಯಾರು? ಸಂತ ಜ್ಞಾನೇಶ್ವರ್. ಸಂತ ಜ್ಞಾನೇಶ್ವರ್ ಇನ್ನೂ ಚಿಕ್ಕವ. ಅವ ಒಬ್ಬಲ್ಲ, ನಿವೃತ್ತಿ, ಜ್ಞಾನದೇವ್, ಸೋಪಾನ, ಮುಕ್ತಾಬಾಯಿ, 4 ಜನಗಳು ಸ್ವಾಮಿ. ಮುತ್ತು ರತ್ನಗಳು ಸ್ವಾಮಿ, ಮುತ್ತು ರತ್ನಗಳು. ಹುಟ್ಟುವಾಗಲೇ ಸರ್ವಂ ಬ್ರಹ್ಮಮಯಂ ರೇ ರೇ ಸರ್ವಂ ಬ್ರಹ್ಮಮಯಂ. ಎಲ್ಲೆಲ್ಲೂ ಕೂಡ ಪರಮಾತ್ಮ ಒಬ್ಬನೇ. ಇದಕ್ಕಂಟಿಕೊಂಡಾಗ ಮಾತ್ರ ನಾನನ್ನುವ ಜೀವಭಾವ ಅದು ಸುಳ್ಳು, ಅದು ಸತ್ಯವಲ್ಲ. ಆ ದೇಹ ಭಾವನೆಯನ್ನು ದಾಟಿ ನಿಲ್ಲು. ಎಲ್ಲೆಲ್ಲೂ ಒಂದೇ ಪರಮಾತ್ಮ. ಒಳಗೆ ಹೊರಗೆ ಮೇಲೆ ಕೆಳಗೊಳಗೆ ಬಳಿ ಸುತ್ತಲೇ ತೆತ್ತಲು ಮೂಲೆ ಮೂಲೆಯಲ್ಲಿ ವಿದ್ಯುಲ್ಲಹರಿ ಒಂದು ಧೂಳಿಕಣ ಭೂಗೋಳ ರವಿಚಂದ್ರ ತಾರೆಗಳ ಚಾಲಿಪುದು. ಎಲ್ಲೆಲ್ಲೂ ಬೆಳಗುತ್ತಾ ಇರುವ ಜ್ಯೋತಿ ಒಬ್ಬನೇ. ಆ ರೀತಿ ಮನಸ್ಸು ನಿಲ್ಲಬೇಕಲ್ಲ ಸ್ವಾಮಿ, ಪ್ರಶಾಂತವಾಗಿ ನಿಲ್ಲಬೇಕಲ್ಲ. ಅದನ್ನು ಹೇಳಿ. ಜಯದೇವ ಸಣ್ಣ ವಯಸ್ಸಲ್ಲೇ ಅಪ್ಪನನ್ನು ಕಳ್ಕೊತಾನೆ ಸ್ವಾಮಿ. ಅಪ್ಪ ಅಮ್ಮ ಇಬ್ಬರು ಬೇಗ ಸಾಯ್ತಾರೆ. ಇವನಿಗೆ ಜಗತ್ತು, ನಾನು ಎಲ್ಲ ಏನೆಲ್ಲ ಅವನಿಗೆ ಅರ್ಥವೇ ಆಗಲ್ಲ ಸ್ವಾಮಿ. ಅವನ ಮನಸ್ಸು ಏಕದಮ್ ಶಾಂತಿ. ಆ ಮನಸ್ಸಿನ ಪ್ರಶಾಂತತೆ ಅವನಿಗೆ ಅದೊಂದು ಆಶೀರ್ವಾದ ಅನ್ನುವ ರೀತಿಯಲ್ಲಿ ಬಾಲ್ಯದಲ್ಲೇ ಸಿಕ್ಕಿದೆ ಸ್ವಾಮಿ. ಬಾಲ್ಯದಲ್ಲೇ ಯಾವುದರಲ್ಲೂ ಆಸಕ್ತಿ ಇಲ್ಲ. ಯಾವುದರಲ್ಲೂ ಕೂಡ ಅವನಿಗೆ ಹೊರಗಿನ ವಿಷಯಗಳಲ್ಲಿ, ಆಸ್ತಿ ಪಾಸ್ತಿಯಲ್ಲಿ, ಊಟ ತಿಂಡಿಯಲ್ಲಿ ಯಾವುದರಲ್ಲೂ ಆಸಕ್ತಿ ಇಲ್ಲ. ಮನಸ್ಸು ಪ್ರಶಾಂತವಾಗಿ ನಿಂತಿದೆ. ಅರೆ ಜನಗಳು ಸುಮ್ಮನಿರಬೇಕಲ್ಲ ಸ್ವಾಮಿ, ಜನಗಳು ಸುಮ್ಮನಿರಬೇಕಲ್ಲ. ಅವನ ಹತ್ತಿರದ ಮನೆಯವ ನಿರಂಜನನ್ನುವಂಥ ಬ್ರಾಹ್ಮಣ ವ್ಯಕ್ತಿ ಆಲೋಚನೆ ಮಾಡಿದ. ಏನು ಆಲೋಚನೆ ಮಾಡಿದ? ನಿನಗೆ ಗೊತ್ತಾ ಏನು? ನಿಮ್ಮಪ್ಪ ಸಾಯುವಾಗ ನನಗೆ ಹೇಳಿದ್ದಾನ? ಏನು? ನಿಮ್ಮಪ್ಪ ಸಾಯುವಾಗ ನಿನಗೆ ಹೇಳಿದ್ದಾನೋ? ಏನು? ನನಗೆ ಬಹಳಷ್ಟು ಹಣ ಕೊಡುವುದುಂಟು, ನನಗೆ ಬಹಳಷ್ಟು ಹಣ ಕೊಡುವುದುಂಟು ನಿನ್ನ ಅಪ್ಪ. ಅವ ಸತ್ತು ಹೋದ. ಹೌದು, ಕೊಡು, ನೀನು ಕೊಡಬೇಕು. ತಗೋ, ನಿನ್ನ ಆಸ್ತಿ, ನಿನ್ನ ಸ್ಥಿರ ಆಸ್ತಿ, ನಿನ್ನ ಚರ ಆಸ್ತಿ ಏನುಂಟು ಎಲ್ಲವನ್ನೂ ನನಗೆ ಬರ್ಕೊಡು. ಬರ್ಕೊಟ್ಬಿಟ್ಟ ಸ್ವಾಮಿ. ಅವನಿಗೆ ಮೊದಲೇ ಅವನಿಗೆ ಈ ದೇಹದಲ್ಲೇ ನಾನನ್ನೋ ಭ್ರಾಂತಿ ಇಲ್ಲ. ನನ್ನ ಮನೆ ನನ್ನದು, ನನ್ನದನ್ನು ಅದು ಎರಡೂ ಇಲ್ಲ. ಇದ್ದದ್ದನ್ನೆಲ್ಲ ಬರ್ಕೊಟ್ಟ ಸ್ವಾಮಿ ನಿರಂಜನ್. ಬರ್ಕೊಟ್ಟು 1 ಗಂಟೆ ಆಗಲಿಲ್ಲ ಸ್ವಾಮಿ. ಏನು? ನಿರಂಜನ್ನ ಮಗಳು ಓಡಿ ಬರ್ತಾಳೆ. ಅಪ್ಪ, ಮನೆಗೆ ಬೆಂಕಿ ಬಿದ್ದಿದೆ. ಓಡಿದರು ಸ್ವಾಮಿ, ಓಡಿದರು. ಇವ ನಿರಂಜನ್ ಶತ್ರು ಬುದ್ಧಿಯಿಂದ, ಕೆಟ್ಟ ಬುದ್ಧಿಯಿಂದ ಇವನನ್ನು ಮೋಸ ಮಾಡಿಸಿ ಬರ್ಕೊಂಡು ಇವನ ಏನದು ಎಲ್ಲ ಸಹಿ ಹಾಕ್ಕೊಂಡದ್ದು. ಬಿದ್ದದ್ದು ಬೆಂಕಿ ಯಾರ ಮನೆಗೆ? ಅವನ ಮನೆಗೆ.
ಮಗಳು ಬಂದು ಹೇಳ್ತಾಳೆ ಸ್ವಾಮಿ ಬೆಂಕಿ ಬಿದ್ದಿದೆ. ಬೆಂಕಿ ಬಿದ್ದಿದ್ದನ್ನುವ ರೀತಿಯಲ್ಲಿ ಓಡ್ದ. ಅವ ಓಡುವಾಗಲ್ವ ಇವನು ಓಡಿದ. ಜಯದೇವ್ ಕೂಡ ಓಡಿದ. ಜಯದೇವ್ ಓಡಿ ನಿರಂಜನ ಅವಸ್ಥೆ ಸ್ವಾಮಿ, ಮನೆ ಒಳಗೆ ಹೋಗಲಿಕ್ಕೆ ತಯಾರಿಲ್ಲವ. ಬೆಂಕಿ ಬಿದ್ದಿದೆ, ದಗ ಉರಿಯುತ್ತಾ ಇದೆ. ಜಯದೇವನಿಗೇನು ಅಂತ ಅರ್ಥ ಆಗಲಿಲ್ಲ. ಸಣ್ಣ ಹುಡುಗ ಹೋಗ್ತಾನೆ ಸ್ವಾಮಿ ಮನೆ ಒಳಗೆ, ಅವನೇ ಒಳಗೆ ಹೋಗ್ತಾನಂತೆ. ಬೆಂಕಿ ಸುಡುತ್ತಾ ಇದೆ. ಇವ ಮನೆ ಒಳಗೆ ಕಾಲಿಟ್ನೋ ಇಲ್ಲೋ, ಬೆಂಕಿ ಶಾಂತವಾಯಿತು. ಅಲ್ಲಿ ಬೆಂಕಿಯೇ ಇಲ್ಲ, ಎಲ್ಲ ತಣ್ಣಗಾಯಿತು. ನಿರಂಜನ್ ಅವ ಒಳಗೆ ಬರಲಿಲ್ಲ. ಒಳಗೆ ಹೋದದ್ದು ಇವನು ಜಯದೇವ ಸ್ವಾಮಿ ಒಳಗೆ ಹೋದವ. ಅವ ಒಳಗೆ ಕಾಲಿಟ್ನೋ ಇಲ್ಲೋ, ಬೆಂಕಿ ಶಮನ ಆಯಿತು. ಬೆಂಕಿ ಶಮನ ಆಯಿತೋ ಇಲ್ಲೋ, ಓಡಿ ಬರ್ತಾನೆ ಸ್ವಾಮಿ. ಯಾರು? ಅದೇ ನಿರಂಜನ್. ಸ್ವಾಮಿ ನಾನು ನಿನ್ನನ್ನು ತಿಳಿಯಲಿಲ್ಲ, ನಾನು ತಿಳಿಯಲಿಲ್ಲ, ನಿನಗೆಲ್ಲ ಮೋಸ ಮಾಡಿದೆ, ಏನೇನೋ ಬರ್ಕೊಂಬಿಟ್ಟೆ, ಎಲ್ಲ ಹರಿದು ಹಾಕ್ತೇನೆ, ನಿನ್ನನ್ನು ನಾನು ತಿಳಿಯಲಿಲ್ಲ. ಇವನಿಗೆ ಅರ್ಥವೇ ಆಗಲ್ಲ. ಇವನಿಗೆ ಏನು ಅಂತಲೇ ಅರ್ಥ ಆಗಿಲ್ಲ. ಸುಳ್ಳು ಹೇಳಿದ್ದು ಅವನೇ. ನಿನ್ನ ಅಪ್ಪ ನನಗೆ ಹಣ ಕೊಡಬೇಕಾದದ್ದು ಬಾಕಿ ಇದೆ ಅಂತ ಹೇಳಿದ್ದು ಅವನೇ. ಬರ್ಕೊಂಡದ್ದೆಲ್ಲ ಅವನೇ, ಸಹಿ ತಗೊಂಡದ್ದೆಲ್ಲ ಅವನೇ. ಇಷ್ಟಾಗುವಾಗ ಬೆಂಕಿ ಬಿದ್ದದ್ದು ಅವನ ಮನೆಗೆ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ. ಯಾರು ನನ್ನಲ್ಲೇ ಮನಸ್ಸನ್ನಿಟ್ಟು ಪ್ರಶಾಂತವಾದ ರೀತಿಯಲ್ಲಿ ಮನಸ್ಸನ್ನಿಟ್ಕೊಳ್ತಾರೋ ಅವರ ಮನಸ್ಸಲ್ಲಿ ನಾನೇ ಇರೋದು. ಅರ್ಜುನ, ಅವರ ಮನಸ್ಸಲ್ಲಿ ನಾನೇ ಇರೋದು. ಜಯದೇವನ ಮನಸ್ಸಲ್ಲಿ ಇರೋದು ಯಾರು? ಭಗವಂತ ಮಾತ್ರ. ಆವಾಗ ಕಾಲಿಟ್ಟ ಕೂಡಲೇ ಅಗ್ನಿಯೇ ಶಮನವಾಯಿತು, ಬೆಂಕಿಯೇ ಇಲ್ಲ ಮನೆಯೊಳಗೆ. ದಗ ಉರಿಯುತ್ತಿತ್ತು ಸ್ವಾಮಿ. ಎಷ್ಟು ಜನ ಸೇರಿದ್ದಾರೆ, ಏನು ಗಲಾಟೆ, ಬೆಂಕಿ ಬಿದ್ದ ಮನೆ. ಇವ ಒಳಗೆ ಹೋಗಿ ನಿಂತರೋ ಇಲ್ಲೋ, ಅಗ್ನಿ, ಅಲ್ಲಿ ಬೆಂಕಿಯೇ ಇಲ್ಲ, ಶಾಂತವಾಯಿತು. ಇಲ್ಲ ಇವಾಗ ಹೇಳಿ. ಆವಾಗ ಸ್ವಾಮಿ ನಿರಂಜನಿಗೆ ಅವನಿಗೆ ಕಣ್ಣಿಗೆ ಅವನ ಕಣ್ಣು ತೆರೆದದ್ದು. ಆವಾಗ ಇವ ಸಾಮಾನ್ಯ ಹುಡುಗ ಅಲ್ಲ, ಇವನಿಗೆ ನಾನು ಮೋಸ ಮಾಡಬಾರ್ದು. ತಾನು ಏನೆಲ್ಲ ಬರ್ಕೊಂಡದ್ದಿತ್ತು ಎಲ್ಲ ಸಹಿ ಮಾಡ್ಕೊಂಡಿದ್ದಲ್ಲ, ಎಲ್ಲವನ್ನು ಹರಿದು ಹಾಕಿದ ಸ್ವಾಮಿ. ಅವನ ಮನೆ ಅವನಿಗೆ ಕೊಟ್ಟ. ಆವಾಗ ಅಂತಾನೆ, ತಮ್ಮ ನಾನಿದ್ದ ಮನೆಯನ್ನೆಲ್ಲ ನಿನಗೆ ಬರ್ಕೊಟ್ಟೆ, ನೀನು ತಗೋ, ನಾನಿಲ್ಲಿರಲ್ಲ, ನಾನು ಪುರಿಗೆ ಹೋಗ್ತೇನೆ, ಜಗನ್ನಾಥನ ದರ್ಶನಕ್ಕೆ ಹೋಗ್ತೇನೆ, ನನಗೆ ದೇವರ ಹತ್ರ ಹೋಗಬೇಕು, ನನಗೆ ಮನೆಯಲ್ಲಿ ಆಸಕ್ತಿ ಇಲ್ಲ, ನನಗೆ ಇದರಲ್ಲಿ ಯಾವುದರಲ್ಲೂ ಆಸಕ್ತಿ ಇಲ್ಲ, ನಾನು ಅಲ್ಲಿ ಹೋಗ್ತೇನೆ. ಪುರಿಗೆ ಹೋಗ್ತಾನೆ ಸ್ವಾಮಿ, ಪುರಿ ಜಗನ್ನಾಥ. ಅಲ್ಲಿ ಹೋಗಿ ದೇವಸ್ಥಾನದಲ್ಲೇ ಇರ್ತಾನೆ ಜಯದೇವ. ಆಲೋಚನೆ ಮಾಡಿ, ಅಂಥ ಒಳ್ಳೆಯ ಹುಡುಗ ಅಷ್ಟು ಬೆಳೀತಾ ಇದ್ದಾನೆ. ಹೆಣ್ಣು ಮಗಳು, ಯಾರಿಗೆ ಹೆಣ್ಣು ಮಗಳಿತ್ತು ಅವಳನ್ನು ಕೊಟ್ಟು ಇವನಿಗೆ ಮದುವೆ ಮಾಡಬೇಕನ್ನುವ ರೀತಿಯಲ್ಲಿ ಶುರುವಾಯಿತು. ಏನು? ದೇವರ ಹೆಸರನ್ನು ಹೇಳಿ ನಿನಗೆ ಮದುವೆ ಮಾಡಿಸ್ತೇನೆ, ನನ್ನ ಮಗಳು ಪದ್ಮಾವತಿಯನ್ನು ನಿನಗೆ ಕೊಟ್ಟು ಮದುವೆ ಆಗು ಅನ್ನುವ ರೀತಿಯಲ್ಲಿ ಭಗವಂತ ಹೇಳಿದ್ದಾನೆ. ಭಗವಂತನ ಆಜ್ಞೆ ಆಗಿದೆ, ನೀನು ಮದುವೆ ಆಗಬೇಕು. ಅವ ಏನು ಬೇಡ ಅಂತ ಹೇಳಿಲ್ಲ ಸ್ವಾಮಿ. ಯಾರು ಹೇಳಿದ್ದು? ದೇವರ ಹೆಸರು ಹೇಳಿದ್ದ ಅವನು. ದೇವರ ಇಚ್ಛೆನ್ನುವಂಥದ್ದಿದ್ದರೆ ಮದುವೆ ಆಗಲಿ. ತನ್ನ ಪಾಡಿಗೆ ತಾನಿದ್ದ, ಮದುವೆ ಆಯಿತು. ಆಲೋಚನೆ ಮಾಡಿ, ಮದುವೆ ಆಗಿ ಅವರಿಬ್ಬರು, ಯಾರು? ಜಯದೇವ ಮತ್ತು ಅವನ ಹೆಂಡತಿ, ಅವರಿಬ್ಬರೂ ಕೂಡ ಅವರ ಪಾಡಿಗೆ ಅವರು ಜೀವನ ಮಾಡ್ತಾ ಇದ್ದರೆ, ಆ ದೇಶದಲ್ಲಿರುವ ರಾಜ ಇವನ ಮನಸ್ಸಿನ ಪ್ರಶಾಂತತೆಯನ್ನು ನೋಡಿ ಇವನನ್ನು ಗುರುತಿಸಿ ತನ್ನ ಆಸ್ಥಾನಕ್ಕೆ ಕರೆದು ಬೇಕಾದಷ್ಟು ಸಂಪತ್ತು ಕೊಡ್ತಾನೆ ಸ್ವಾಮಿ.
ಬೇಕಾದಷ್ಟು ಸಂಪತ್ತು ಕೊಡ್ತಾನೆ ಜಯದೇವನಿಗೆ. ಅವ ಒಂದೂ ಮುಟ್ಟಲ್ಲ ಸ್ವಾಮಿ, ಯಾವುದನ್ನೂ ಮುಟ್ಟಲ್ಲ, ಅದನ್ನು ಹಾಗೇ ಬಿಡ್ತಾನೆ, ತನ್ನ ಮನೆಗೆ ಬರ್ತಾನೆ. ಆಶೆ, ಆಕಾಂಕ್ಷೆ, ಆಮಿಷೆ ಅಂತಂತೇವೆ, ಹೊರಗಿನ ವಿಷಯಗಳು ಬೇಕು 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 ಆ ಮನಸ್ಸಲ್ಲೇ ಇಲ್ಲ ಸ್ವಾಮಿ, ಆ ಮನಸ್ಸಲ್ಲೇ ಇಲ್ಲ. ಆ ಮನಸ್ಸಲ್ಲಿ ಏನು ಹೇಳಿ, ಅನ್ಯ ವಸ್ತುವಿನ ಚಿಂತೆ ಇಲ್ಲದ ಮನಸ್ಸು ಅನನ್ಯಾಶ್ಚಿಂತಯಂತೋ ಮಾಂ ಮಾಂ ಚಿಂತಯಂತಹ ಅನನ್ಯ. ಯಾವತ್ತೂ ನಾನು ಮಾತ್ರ ಅವರ ಮನಸ್ಸಲ್ಲಿ, ಅವರಿಗೆ ಬೇಕು ಬೇಕುಗಳ ಗಾಳಿ ಅನ್ನುವಂಥದ್ದಿಲ್ಲವೇ ಇಲ್ಲ. ನೀವು ಹೇಳಿ, ಅಲ್ಲ, ಸಣ್ಣ ಉದಾಹರಣೆ ಕೊಡ್ತೇನೆ. ನಾವು ರಾತ್ರಿ ಮಲಗ್ತೇವೆ, ರಾತ್ರಿ ನಾವು ಮಲಗುವಾಗ ಮನಸ್ಪಂದನ ಇಲ್ಲ, ಮನಸ್ಸು ಕುಣಿಯಲ್ಲ. ಮನಸ್ಸು ಕುಣಿಯದಿದ್ದಾಗ, ಮನಸ್ಸಿನ ತಳಮಳ ಇಲ್ಲದಿದ್ದಾಗ, ಮನಸ್ಸಲ್ಲಿ ತರಂಗಗಳಿಲ್ಲದಿದ್ದಾಗ, ಓಯ್ ನಿಮ್ಮ ಅನುಭವ ಏನು ರೀ ಸ್ವಾಮೀಜಿ? ಆನಂದವಾಗಿರ್ತೇನೆ ಸ್ವಾಮಿ ಮನಸ್ಸಲ್ಲಿ, ಸ್ವಾಮೀಜಿ ನಿದ್ದೆಯಲ್ಲಿ ಸಂತೋಷವಾಗಿರ್ತೇನೆ ಸ್ವಾಮಿ. ಆ ಸಂತೋಷದ ಸ್ಥಿತಿ ಜಯದೇವನ ಸ್ಥಿತಿ. ಅವನಿಗೆ ಹಣ, ಅವನಿಗೆ ಸಂಪತ್ತು, ಅವನಿಗೆ ಆಸ್ತಿ, ಅವನಿಗೆ ಮನೆ, ಯಾವುದರಲ್ಲೂ ಆಸಕ್ತಿ ಇಲ್ಲ ಸ್ವಾಮಿ. ಮನಸ್ಸು ಒಂದನ್ನು ಕೇಳೋದು, ಯಾವುದನ್ನು? ಪ್ರಶಾಂತತೆ, ಭಗವಂತನಲ್ಲಿ ನಿಲ್ಲುವ ಸ್ಥಿತಿ, ಅಲುಗಾಡದ ಸ್ಥಿತಿ, ಸಮಾಹಿತ ಧೀಹಿ ಸಮಾಧಿ. ಅವನು ಮತ್ತು ಅವನ ಹೆಂಡತಿ ದಾರಿಯಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ಅಲ್ಲೇ ಮುಳುಗ್ತಾರೆ ಸ್ವಾಮಿ, ಅಲ್ಲೇ ಮುಳುಗ್ತಾರೆ. ಇವಾಗ ಹೇಳಿ, ಜಯದೇವನ ಮನಸ್ಸಲ್ಲಿ ಏನೋ ಯಾಕೆ ಹಾಗಾಯ್ತು ಹೇಳಿ? ಇದು ಭಗವಂತನ ಕೆಲಸ. ತೇಷಾಂ ನಿತ್ಯಾಭಿಯುಕ್ತಾನಾಂ, ನಿತ್ಯ ಅಭಿಯುಕ್ತಾನಾಂ, ನಿತ್ಯ ಸಮಾಧಿಸ್ಥಾನಾಂ, ಯಾವತ್ತೂ ಮನಸ್ಸನ್ನು ನನ್ನಲ್ಲೇ ಇಟ್ಟುಕೊಂಡವರ ಯೋಗಕ್ಷೇಮವನ್ನು ನಾನು ನೋಡಿಕೊಳ್ತೇನೆ ಅರ್ಜುನ, ಅದು ನನ್ನ ಜವಾಬ್ದಾರಿ. ಅದು ಭೂಮಿ ಬಿರುಕು ಬಿಟ್ಟದ್ದು ಹಾಗೆ ಸ್ವಾಮಿ, ಕೃಷ್ಣನ ಕೆಲಸ. 4 ಜನ ಕೂಡ ಸಮಾಧಿ, ಮಣ್ಣು ಮುಚ್ಚಿ ಹೋಯಿತು. ಇವ ಗಲಾಟೆ ಮಾಡ್ತಾನೆ ರೀ, ಇವಾಗ ಗಲಾಟೆ ಮಾಡ್ತಾನೆ. ಆದದ್ದೇನು? ಅವರು ಕಳ್ಳರಾದ್ರೆ ಏನಾಯಿತು? ಅವರು ಹಾಗಾಗಬಾರ್ದಿತ್ತು. ಸರಿ ಸರಿ, ತನ್ನಿಂದ ತಾನಾಗಿ ಮತ್ತೆ ಮೇಲೆ ಬರ್ತಾರೆ. ಆವಾಗ ಅಂತಾನೆ, ನಿಮ್ಮ ಪಾಡಿಗೆ ನೀವು ಹೋಗ್ರಪ್ಪ, ನನ್ನ ಪಾಡಿಗೆ ನಾನು ಹೋಗ್ತೇನೆ. ಅವನ ಪಾಡಿಗೆ ಇವನು ಹೋದ, ಅವರ ಪಾಡಿಗೆ ಅವರು ಹೋದರು. ಸಾಯುವವರನ್ನು, ಸತ್ತವರನ್ನು ಕೂಡ ಮೇಲೆ ತರ್ತಾನೆ ಸ್ವಾಮಿ, ಅವರನ್ನು ಮಣ್ಣು ಮುಕ್ಕಲಿಕ್ಕೆ ಬಿಡಲ್ಲವ ಜಯದೇವ. ಭಗವಂತನ ಆ ಮನಸ್ಸು, ಆ ಅಂತಃಕರಣ ಅನ್ನುವಂಥದ್ದು ಎಷ್ಟು ಪರಿಶುದ್ಧವಾದ ಅಂತಃಕರಣ ಸ್ವಾಮಿ. ನನ್ನಿಂದಾಗಿ ಇನ್ನೊಬ್ಬರಿಗೆ ನೋವು, ನನ್ನಿಂದಾಗಿ ಇನ್ನೊಬ್ಬರು ಸಾವು ಆಗಬಾರ್ದು. ಅವರು ದರೋಡೆ ಮಾಡಿದವರ ಸ್ವಧರ್ಮ, ಅದಕ್ಕಾಗಿ ಬಂದಿದ್ದಾನೆ. ಅದು ಬಿಡು, ನನ್ನ ಹತ್ರ ಏನಿದೆ? ಏನಿಲ್ಲ. ಏನು ದರೋಡೆ ಮಾಡ್ತಾನೆ? ಆ 4 ಜನ ದರೋಡೆಕೋರರನ್ನು ಕರ್ಕೊಂಡು ಹೋಗ್ತಾನೆ ಸ್ವಾಮಿ. ಎಲ್ಲಿಗೆ? ರಾಜನ ಹತ್ರ. ಯಾಕೆ ಹೇಳಿ? ಮಹಾರಾಜ, ನಿನಗೆ ನಾನಂದೆ ಬಹಳ ಪ್ರೀತಿಯಲ್ಲ? ಹೌದು. ನನಗೆ ಬೇಕಾದಷ್ಟು ಸಂಪತ್ತು ಕೊಡ್ತೇನೆ ಅಂತ ಹೇಳಿದ್ದಲ್ಲ ನೀನು? ಇವರಿಗೆ ಕೊಡು, ಇವರಿಗೆ ಕೊಡು, ಈ 4 ಜನರಿಗೆ ಬೇಕಾದಷ್ಟು ಸಂಪತ್ತನ್ನು ಕೊಡು. ಅವಾಗ ಜನ ಅಂತಾರೆ, ಎಲ್ಲ ರಗಳೇನೆ ಸ್ವಾಮಿ. ಏನು? ದರೋಡೆಕೋರರವರು. ಹೌದು, ಅವರು ದರೋಡೆಕೋರರು. ನಿನ್ನ ಹತ್ರ ಹಣ ಉಂಟಲ್ಲ? ಹೌದು. ನಾನು ಹೇಳಿದ್ದನ್ನು ಕೇಳ್ತೀಯಾ? ಹೇಳಿ ಸ್ವಾಮಿ. ಅವರಿಗೆ ಹಣ ಕೊಡು. ಕೊಟ್ಟ ಸ್ವಾಮಿ. ರಾಜ ಸಂಪತ್ತನ್ನು ಅವರಿಗೆ ಕೊಡ್ತಾನೆ ಸ್ವಾಮಿ. ಆ ಮನಸ್ಸು ಎಂಥ ಮನಸ್ಸು ಸ್ವಾಮಿ! ಅದ್ವೇಷ್ಟ ಸರ್ವಭೂತಾನ, ಯಾರ ಮೇಲೂ ಅವನಿಗೆ ದ್ವೇಷ ಇಲ್ಲ.
ನನ್ನನ್ನು ಲೂಟಿ ಮಾಡಲಿಕ್ಕೆ ಬಂದಂಥ ಕಳ್ಳರು ಇವರು ದರೋಡೆಕೋರರು ಅಲ್ಲ, ಅವರು ಭಗವಂತನ ಸ್ವರೂಪರೇ. ಅವರಿಗೆ ಹಣ ಕೊಡು, ಕೊಟ್ಟ ಸ್ವಾಮಿ ಭಗವಂತ. ಆ ರಾಜ ಮಹಾರಾಜ ತನ್ನ ಸಂಪತ್ತನ್ನು ಅವರಿಗೂ ಕೊಡ್ತಾನೆ ಸ್ವಾಮಿ. ಯಜಮಾನರು ಏನು ಹೇಳ್ತಾರೋ, ಜಯದೇವ ಏನು ಹೇಳ್ತಾನೋ ಹೇಳಿದ್ದನ್ನು ಮಾಡಿದ ಸ್ವಾಮಿ, ಹೇಳಿದ್ದನ್ನು ಮಾಡಿದ. ಆಲೋಚನೆ ಮಾಡಿ. ಆ ಭಗವಂತನ ಪ್ರಾರ್ಥನೆ ಮಾಡಿ ಭಗವಂತನ ಸ್ಮರಣೆ ಮಾಡಿಕೊಂಡು ಹೋಗ್ತಾ ಇರುವವರಿಗೆ, ಭಗವಂತನಲ್ಲಿ ಮನಸ್ಸನ್ನಿಟ್ಟವರಿಗೆ ತೇಷಾಂ ಯೋಗಕ್ಷೇಮಂ ಅಹಂ ವಹಾಮಿ, ಅವರ ನೋಡಿಕೊಳ್ಳುವ ಜವಾಬ್ದಾರಿ ನನ್ನದು. ಭಗವಂತನೇ ನೋಡ್ಕೊಳ್ತಾನೆ ಸ್ವಾಮಿ. ಹೇಳಿ, ನಾವೆಲ್ಲ ತಿಳ್ಕೊಳ್ಳೋದು ಒಯ್ ದೇವರಿದಾರ, ನಮ್ಮದು ಕತೆ ಬೇರೆನೇ. ದೇವರಿದಾರ ಅಲ್ಲಿಂದಲೇ ಶುರು. ಅವ್ರದ್ದು ಹಾಗಲ್ಲ, ಭಗವಂತ ಮಾತ್ರ. ಜನನದ ಆದಿಯಿಂದ ಬಾಲ್ಯದ ಸ್ಥಿತಿಯಿಂದ ಕೊನೆಯ ಸ್ಥಿತಿ ತನಕವು ಅವನೇ ಬರೆಯೋದು ಸ್ವಾಮಿ. ಅಷ್ಟಪದಿ ಜಯದೇವನೇ ಬರೆಯೋದು, ಕೃಷ್ಣನ ಲೀಲೆಗಳನ್ನೆಲ್ಲ ಬರೆಯೋದು. ಗೀತ ಗೋವಿಂದಂ ಅನ್ನುವ ರೀತಿಯಲ್ಲಿ ಅವನು ಕೃತಿಯನ್ನು ಬರೆಯೋದು ಅದೇ ಜಯದೇವ. ಅವನು ಬರೆಯುವಾಗ ಒಂದು ಶ್ಲೋಕದ ಒಂದು ಚರಣವನ್ನು ಪೂರ್ತಿ ಮಾಡಲಿಕ್ಕೆ ಅವನಿಗೆ ಆಗಲಿಲ್ಲ ಅಂದ್ರೇನು, ಏನೋ ಮನಸ್ಸಲ್ಲಿ ಏನೇನೋ ಆಲೋಚನೆಗಳು ಬಂದುಬಿಟ್ಟು ಅರ್ಧದಲ್ಲಿ ಬಿಡ್ತಾನೆ, ಸ್ನಾನಕ್ಕೆ ಹೋಗ್ತಾನೆ, ನದಿಗೆ ಸ್ನಾನಕ್ಕೆ ಹೋಗ್ತಾನೆ. ನದಿಗೆ ಸ್ನಾನಕ್ಕೆ ಹೋಗಿ ಬರುವುದರೊಳಗೆ ಸ್ವಾಮಿ ಅವನ ಹೆಂಡತಿ ಊಟ ಮಾಡಿ ಕೈ ತೊಳಿತಾ ಇದ್ದಾಳೆ. ಏಯ್ ಊಟ ಆಯ್ತಾ ನಿಂದು? ಹೌದು. ನಾನು ಈಗ ತಾನೇ ಬಂದದ್ದು. ಎಲ್ಲಿಂದ? ನಾನು ನದಿಯಿಂದ ಬಂದದ್ದು ಈಗ. ಇನ್ನು ನಾನು ಪೂಜೆಗೆ ಹೋಗಬೇಕು, ಇನ್ನು ಪೂಜೆ ಆಗಬೇಕು, ಇನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು. ನೀನು ಊಟ ಮಾಡಿದ್ದು ಹೇಗೆ? ಎಲ್ಲ ಇದು ಒಳ್ಳೆ ಕಷ್ಟ ಆಯ್ತಲ್ಲ. ಕೈ ತೊಳ್ಕೊಂಡದ್ದು ಯಾರು? ನಾನು ಬರಲೇ ಇಲ್ಲ. ಕೈ ತೊಳ್ಕೊಳ್ಳೋದು ಹೇಗೆ? ನನಗೇನು ಹುಚ್ಚಿ ಹಿಡಿದಿದೆಯಾ? ನೀವು ಬಂದು ಒಳಗೆ ಹೋಗಿ ಪೂಜೆ ಮಾಡಿ ಹೊರಗೆ ಬಂದು ಅಲ್ಲಿ ಏನೋ ಬರೆಯುವುದನ್ನು ಬರೆದು ಎಲ್ಲ ಆದಮೇಲೆ ಊಟ ಎಲ್ಲ ಆಯಿತು. ಕೈ ತೊಳ್ಕೊಂಡದ್ದನ್ನು ನೋಡಿ ನಾನು ಊಟ ಮಾಡಿದ್ದು. ತಾಯೇ, ನಾನು ಬಂದದ್ದು ಇವಾಗ ತಾನೇ, ಸ್ನಾನ ಮಾಡಿ ಬಂದದ್ದು ಈಗಲೇ. ಏನಂದಿ ನೀನು? ನನ್ನ ಹಾಗೆ ಯಾರಾದರೂ ಬಂದು ಇಲ್ಲಿ ಏನು ಬರ್ದವ? ಒಳಗೆ ಹೋಗಿ ನೋಡ್ತಾನೆ ಸ್ವಾಮಿ. ಇವ ಯಾವ ಶ್ಲೋಕವನ್ನು ಪೂರ್ತಿ ಮಾಡಲಿಕ್ಕೆ ಇವನಿಗೆ ಆಗಲಿಲ್ಲ, ಇವನ ರೂಪದಲ್ಲೇ ಭಗವಂತ ಬಂದು ಆ ಶ್ಲೋಕವನ್ನು ಪೂರ್ತಿ ಬರೆದು ಹೋದ ಸ್ವಾಮಿ. ಆವಾಗ ಅವನಿಗೆ ಇಷ್ಟು ಖುಷಿಯಾಗುತ್ತೆ. ಯಾರು ಬರೆದದ್ದು? ಭಗವಂತನೇ. ಬಂದದ್ದು ಯಾರು? ಭಗವಂತನೇ. ಊಟ ಮಾಡಿದ್ದ್ಯಾರು? ಭಗವಂತನೇ. ಆವಾಗ ಅವನಂತಾನೆ, ನೀನು ಊಟ ಮಾಡಿದ ತಟ್ಟೆಯಲ್ಲಿ ಅಲ್ಲಿ ಉಂಟು, ತಗೊಂಬ ಇಲ್ಲಿ. ಎಲ್ಲ ನಾನು ಊಟ ಮಾಡಿದ ಅರ್ಧ ತಟ್ಟೆ ನಿಮಗೆ ಯಾಕೆ? ಪ್ರಸಾದ. ನಾನೆಲ್ಲ ಊಟ ಮಾಡಿದ್ದು, ಭಗವಂತನೇ ಊಟ. ಅವಳು ಊಟ ಮಾಡಿದ್ದು ಸ್ವಾಮಿ, ಅರ್ಧ ಎಂಜಿಲನ್ನು ಅವನು ಬಗ ತಿಂತಾನೆ ಸ್ವಾಮಿ. ಪರಮಾತ್ಮನ ಪ್ರಸಾದ. ಹೇಳಿ, ಬಾಲ್ಯದಿಂದಲೂ ಕೂಡ ಅವನಿದ್ದದ್ದೇ ಪರಮಾತ್ಮ ಚಿಂತನೆಯಲ್ಲಿ. ಅವನ ಮನಸ್ಸಿದ್ದದ್ದೇ ಅನನ್ಯಾಶ್ಚಿಂತಯಂತಹ ಮಾಂ ಅನನ್ಯಾ ಚಿಂತಯಂತಹ ತೇಷಾಂ ಯೋಗಕ್ಷೇಮಂ ಅಹಂ ವಹಾಮಿ. ಅವನಿಗೆ ಅರ್ಧ ಶ್ಲೋಕ ಮುಗಿಸಲಿಕ್ಕಾಗಲಿಲ್ಲ, ನಾನು ಪೂರ ಮಾಡಿದೆ. ಯಾರು? ಕೃಷ್ಣ. ಪೂರ ಬರೆದದ್ದು ಯಾರು? ಕೃಷ್ಣ. ಪೂರ ಬರೆದ ಮೇಲೆ ಊಟ ಮಾಡಿದ್ದು ಯಾರು? ಕೃಷ್ಣ. ಆ ಊಟವನ್ನು ಅರ್ಧ ತಿಂದದ್ದು ಯಾರು? ಅವಳು.
ಹೆಂಡತಿ ಪುಣ್ಯವಂತಳು ಸ್ವಾಮಿ. ಅವಳ ಊಟವನ್ನು ಅರ್ಧದಲ್ಲಿ ಇವ ಜಗಳ ಆಡಿ ತಂದು ಅರ್ಧ ತಟ್ಟೆ ಹಣ್ಣು ಆಹಾರವನ್ನು ಇವನೇ ಸೇವಿಸ್ತಾನೆ ಸ್ವಾಮಿ. ಇದು ಪ್ರಸಾದ. ಭಗವಂತನೇ ಊಟ ಮಾಡಿ ಉಳಿದದ್ದು ಪ್ರಸಾದ ನನಗೆ ಸಿಕ್ತು. ಏನು ಖುಷಿಯಲ್ಲಿ ತಿಂತಾನೆ ಸ್ವಾಮಿ. ಮೊದಲು ನಂಬಲಿಲ್ಲವ. ಯಾತಕ್ಕೆ? ಯಾರೋ ಬಂದ್ರಲ್ಲ, ಊಟ ಮಾಡಿದ್ರಲ್ಲ. ಯಾರೋ ಬಂದದ್ದಂದರೆ ಕೃಷ್ಣನೇ ಬಂದದ್ದು ಇವನ ರೂಪದಲ್ಲಿ. ಆ ಶ್ಲೋಕ ಅರ್ಧ ಆಗಿತ್ತು, ಅದನ್ನು ಪೂರ್ತಿ ಮಾಡಿದ, ಎದ್ದು ಹೋದ ಸ್ವಾಮಿ. ಅದರ ನಂತರ ಕುಣಿತಾನೆ ಸ್ವಾಮಿ. ಗೀತ ಗೋವಿಂದದಲ್ಲಿ ಆ ಗೀತ ಗೋವಿಂದ ಅನ್ನುವಂಥದ್ದು ಏನು ಅವನು ರಚನೆ ಮಾಡಿದ್ದ ಆ ಕೃತಿ ಅನ್ನುವಂಥದ್ದು ಪೂರ್ತಿ ಆಯಿತು ಭಗವಂತನ ಕೃಪೆಯಿಂದ. ನಮ್ಮ ಕತೆ ಹೇಳಿ, ನೀವು ಆಲೋಚನೆ ಮಾಡಿ. ನಮ್ಮ ಕತೆ ಹೇಳಿ. ಬರೆಯೋ ಮೊದಲೇ ಹೆಸರು ಮೊದಲು ಹಾಕೋದು. ಪುಸ್ತಕದಲ್ಲಿ ಎದುರಲ್ಲೂ ನಮ್ಮ ಹೆಸರು, ಹಿಂದಲ್ಲೂ ನಮ್ಮ ಹೆಸರು, ಪ್ರತಿಯೊಂದು ಪುಟದಲ್ಲೂ ನಮ್ಮ ಹೆಸರು. ಯಾರು ಬರೆದದ್ದು? ನನ್ನದು ಮುದ್ರೆ ಅದರಲ್ಲಿ. ದೇವರು ನೆನಪಾದರೆ ತಾನೆ. ದೇವರೆಲ್ಲಿ? ಯಾರು? ನಾನೇ ನಾನು. ನಮ್ಮದು ಕತೆ ಹೇಳಿ. ನಮ್ಮದು ನಾನು ಸಹ. ಆ ನಾನು ಎದ್ದು ನಿಲ್ಲುವಲ್ಲಿ ಭಗವಂತ ಎಲ್ಲಿ? ಭಗವಂತನೇ ಇಲ್ಲ. ಭಗವಂತ ಮಾತ್ರ ಇರುವಲ್ಲಿ ನಾನು ಪ್ರವೇಶ ಇಲ್ಲ. ಅದಕ್ಕೆ ಜಾಗನೇ ಇಲ್ಲ ಸ್ವಾಮಿ. ಆಲೋಚನೆ ಮಾಡಿ. ತೇಷಾಂ ಯೋಗಕ್ಷೇಮಂ ಅಹಂ ವಹಾಮಿ. ಯಾರು ಸತತವೂ ಮನಸ್ಸಲ್ಲಿ ಪರಮಾತ್ಮನ ಚಿಂತನೆಯನ್ನೇ ಮಾಡಿಕೊಂಡು ಜೀವನ ಮಾಡ್ತಾರೋ ಅವರ ಎಲ್ಲ ಕೆಲಸಗಳನ್ನು ನಾನೇ ಮುಗಿಸ್ತೇನೆ. ಅವರ ಎಲ್ಲ ಜವಾಬ್ದಾರಿಗಳನ್ನು ನೋಡಿಕೊಳ್ಳುವ ಜವಾಬ್ದಾರಿ ನನ್ನದೇ. ಅವರು ಸ್ವಲ್ಪ ಕೂಡ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಅವರ ಇಡೀ ಜೀವನದ ಎಲ್ಲ ಜವಾಬ್ದಾರಿ ನಾನು ನೋಡಿಕೊಳ್ಳುತ್ತೇನೆ. ಗೋವಿಂದ ಮಾಧವ ಗೋಪಾಲ ಕೇಶವ ಜಯ ನಂದ ಮುಕುಂದ ನಂದ ಗೋವಿಂದ ರಾಧೆ ಗೋಪಾಲ ಗೋವಿಂದ ಮಾಧವ ಗೋಪಾಲ ಕೇಶವ ಗಿರಿಧಾರಿ ಗಿರಿಧಾರಿ ಜಯ ರಾಧೆ ಗೋಪಾಲ ಗಿರಿಧಾರಿ ಗಿರಿಧಾರಿ ಜಯ ರಾಧೆ ಗೋಪಾಲ ಘನಶ್ಯಾಮ ಶ್ಯಾಮ ಶ್ಯಾಮ ಜೈ ಜೈ ರಾಧೆ ಗೋಪಾಲ ಜಯ ನಂದ ಮುಕುಂದ ನಂದ ಗೋವಿಂದ ರಾಧೆ ಗೋಪಾಲ
ಗೋವಿಂದ ಮಾಧವ ಗೋಪಾಲ ಕೇಶವ ಗೋಪಾಲ ಕೇಶವ श्री कृष्णचंद्र भगवान की, सद्गुरुनाथ महाराज की।